ಜಗವು ಇಂಥ ಮಹಾತ್ಮ ಹುಟ್ಟಿ ಬಂದಾನಂತೇಳಿ ಜಗವು ನಗುತ್ತಿರಲಿ, ನೀನು ಅಳುತ್ತಿರಲಿ, ಜಗವು ನಗುತ್ತಿರಲಿ. ನೀನು ಹೋಗುವಾಗ, ಇಲ್ಲಿ ಬಂದ ಕಾರ್ಯವನ್ನು ಮುಗಿಸಿಕೊಂಡು ನೀನು ಹೋಗುವಾಗ, ನಾ ಬಂದಿರ್ತಕ್ಕಂಥ ನಾನು ಈ ಜೀವನದೊಳಗ ಕಾಯ ವಾಚ ಮನಸ ಭಕ್ತಿ ಜ್ಞಾನ ವೈರಾಗ್ಯದಿಂದ ಉತ್ತಮ ಸೇವೆಗಳನ್ನು ಮಾಡೀನಿ, ಉತ್ತಮ ಕೆಲಸವನ್ನು ಮಾಡೀನಿ, ಉತ್ತಮ ಕಾರ್ಯಗಳನ್ನು ಮಾಡೀನಿ. ನಾನು ತಿಳಿದಾಗಿಂದ ನಾನು ನೆರೆಗೆನ್ನೆಗೆ ತಿರೆಗಲ್ಲಕ್ಕೆ ಶರೀರ ಗೋಡು ಹೋಗದ ಮುನ್ನ ನಾನು ಮಠಕ್ಕೆ ಹೋಗೀನಿ. ಹಲ್ಲು ಹೋಗಿ ಬೆನ್ನುವಾಗಿ ಮುಪ್ಪಿಂದಪ್ಪ ಒಳೆಯದ ಮುನ್ನ ನಾನು ಸೇವೆಯನ್ನು ಮಾಡೀನಿ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ನಾನು ಸಮಾಜ ಸೇವೆಯನ್ನು ಮಾಡೀನಿ. ಪುರಾಣ ಪುಣ್ಯಕಥೆಗಳಲ್ಲಿ ಕೇಳೀನಿ. ಸಮಾಜಕ್ಕಾಗಿ ನಾನು ಒಳ್ಳೆಯದನ್ನು ಬಯಸೀನಿ. ಇನ್ನೊಬ್ಬರ ಮನೆಯಲ್ಲಿ ಸಾಮಾನು ಹಾಕತ್ತಿಲ್ಲ, ಇನ್ನೊಬ್ಬರು ಒಂದನ್ನು ಬೀಗತ್ತಿಲ್ಲ, ಇನ್ನೊಬ್ಬರ ಕಿಶೆದಲ್ಲಿ ರೊಕ್ಕ ತಕ್ಕೊಂಡಿಲ್ಲ, ಇನ್ನೊಬ್ಬರ ಐಶ್ವರ್ಯ ಸಿರಿ ಸಂಪತ್ತನ್ನು ನೋಡಿ ನಾ ಎಂದೂ ಮತ್ಸರ ಪಟ್ಟಿಲ್ಲ, ಸಂತೋಷ ಪಟ್ಟನಿ. ಅದಕ್ಕಾಗಿ ನಾನು ಬಂದಿರ್ತಕ್ಕಂಥ ಕಾರ್ಯವನ್ನ ನನ್ನ ಮನಸ್ಸಿಗೆ ಒಪ್ಪುವಂತ ಕೆಲಸ ಮಾಡೇನಿ ಅಂತ ನೀವು ಹೋಗುವಾಗ ನೀನು ನಗುತ್ತಿರಲಿ. ಸಾರ್ಥಕ ನನ್ನ ಜೀವನ ಹುಟ್ಟಿ ಬಂದಿದ್ದಕ್ಕೆ ನನ್ನ ಬದುಕಿನದ್ದಕ್ಕೂ ಸಿದ್ಧಾರೂಢರ ಚರಿತಾಮೃತವನ್ನು ಕೇಳಿದ, ಶಿಶುನಾಳ ಶರೀಫರ ಚರಿತಾಮೃತವನ್ನು ಕೇಳಿದ, ನವಲಗುಂದದ ನಾಗಲಿಂಗಪ್ಪನವರ ಚರಿತಾಮೃತವನ್ನು ಕೇಳಿದ, ಗದಗದ ಮಡಿವಾಳಪ್ಪನವರ ಚರಿತಾಮೃತವನ್ನು ಕೇಳಿದ, ಸಿದ್ಧಾರೂಢರ ಚರಿತಾಮೃತವನ್ನು ಕೇಳಿದ. ನನ್ನ ಜೀವನ ಕೇಳಿ ನಾ ಅದರಿಂದ ನಡ್ಕೊಂಡೆ. ಅದಕ್ಕಾಗಿ ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಜೀವನ ಸಫಲವಾಯಿತು, ಫಲಪ್ರದವಾಯಿತು. ಅದಕ್ಕಾಗಿ ನೀನು ಇಲ್ಲಿಂದ ಹೋಗುವಾಗ ಸಂತೋಷದಿಂದ ನಗುತ್ತಿರುವುದು, ನಕ್ಕೊಂತರಿ ಹೋಗ್ತಿರುವುದು. ಎಂತ ಮಾತು! ಸಂತೋಷದಿಂದ ನೀನು ನಕ್ಕೋತ ಹೋಗು. ಜಗತ್ತು ಏನಪ್ಪ ಎಂತ ಟೈಮ್ ಇವತ್ತಿಂದು, ಇಂಥ ಮನುಷ್ಯನ ಕಳ್ಕೊಂಡೆ ಅಲ್ಲ ನಾನು. ಎಂತ ಜ್ಞಾನಿ ಇದ್ದ, ಎಂತ ಪರೋಪಕಾರಿ ಇದ್ದ, ಎಲ್ಲರನ್ನು ಎಷ್ಟು ಪ್ರೀತಿ ಪ್ರೇಮದಿಂದ ಕಾಣ್ತಿದ್ನು, ಎಲ್ಲರನ್ನು ಎಷ್ಟೊಂದು ಸಮಾನತೆಯಿಂದ ಕಾಣ್ತಿದ್ದ. ಯಾರಿಗೆ ಒಂದು ಏನು ಅಂದವಲ್ಲ, ಒಂದು ಏನು ನೋಯಿಸದವಲ್ಲ. ಇಂಥ ಮನುಷ್ಯನ ಇವತ್ತು ನಾವು ಕಳ್ಕೊಂಡಿವಲ್ಲ ಅಂತ ಜಗತ್ತು ಅಳುತ್ತಿರಲಿ, ನೀವು ಹೋಗುವಾಗ ನೀನು ನಗುತ್ತಿರಲಿ. ಅಂತೇಳಿ ಹೇಳ್ತಾರೆ. ಒಂದು ಸಲ ಈಗ ಪುರಾಣ ನಡೆದಿತ್ತು. ಪುರಾಣ ನಡೆದಿತ್ತು, ಬಹಳ ಗದ್ದ, ಜೋರು ಪುರಾಣ ನಡೆದೈತಿ. ಈ ಕಡೆ ಬಹಳ ಜನ ಕೂತಾರ, ಈ ಕಡೆ ಬಹಳ ಜನ ಕೂತಾರ. ಹೆಣ್ಮಕ್ಳು, ಗಂಡ್ಮಕ್ಳು, ಸಣ್ಣವರು, ದೊಡ್ಡವರು, ವಯಸ್ಸಾದರು, ಹಿರಿಯರು, ಕಿರಿಯರು ಎಲ್ಲರೂ ಕೂತಾರ. ಮಕ್ಕಳವಾಗಿ ಕೇಳ ಅಕ್ಕಾಡಿಂದ ಅಜ್ಜು ಬಂದ. ಈಗ ಇತ್ತು ಮಂದಿ ನಾವು ಕುಂತೀವಿ. ಅಲ್ಲಿ ಯಾರು ಬಂದು ನಮ್ಮ ಕಡೆ ಸಾಮಾನು ಅದಾವ್ರಪ್ಪ ತಗೊಂತೀರಿನೋ ಭಾಳ ಚಲೋ ಅದಾವ ಅಂದ್ರೆ ಇದ್ರಾಗ 12ನೇ ಭಾಗ ಮಂದಿ ಅಲ್ಲಿ ಮತ್ತೆ ಜಗತ್ತ ತಿಂತೀರಿಲ್ಲ ಅಂತಿರುವ ಅಪ್ಪನ ಮನಸ್ಸನ್ನು ಹೇಳಿದಂತೆ ತಿಂತೀವ. ಅವ ಅಚ್ಚು ಬಂದವನ ಅಲ್ಲಿದ್ದ 4 ಮಂದಿಗೆ, ನೋಡಿಪ್ಪ ನನ್ನ ಚೋಳಿಗೆ ಒಳಗೆ ಒಂದಿಷ್ಟು ಔಷಧಿ ತಗೊಂಡ್ಬಂದೇನಿ, ಯಾರು ತಗೊಳಗಿದ್ರೆ ತಗೋರಿ, ನಾಳೆ ಸಿಗೋದಿಲ್ಲ, ಇವತ್ತೇ ಸಿಗ್ತಾವು ಅಂತ. ಅಲ್ಲಿದ್ದವ್ರು 4 ಮಂದಿ ಕಿವಿ ಆ ಕಡೆ ಹೋದ್ರು, ಅವರೇ ಇರ್ಬೋದು. ಮತ್ತಂದ ನಾನು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲವೊಂದು ಸಾಮಾನುಗಳನ್ನ ನನ್ನ ಜೋಳಿಗೆ ಒಳಗೆ ಇಟ್ಕೊಂಡು ಬಂದೇನಿ. ನಿಮಗೆ ಯಾರಿಗಾರು ಬೇಕಾಗಿತ್ತಂದ್ರೆ ನಾಳೆ ಸಿಗುದಿಲ್ಲ, ಇವತ್ತೊಂದ ದಿನ ಸಿಗ್ತಾವು, ಯಾರ ಬೇಕಂದ್ರೆ ಬಂದು ತಗೋರಿ. ನನ್ನ ಇರುವಂತ ಸಾಮಾನುಗಳನ್ನ ತಗೊಂಡ ನೀವು ಉಪಯೋಗ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೈಯಾಗ ಎಂದು ಈ ಗೆಳೆಯನಲ್ಲ ಕೋಲು ಹಿಡಿಯದ ಮುನ್ನ ನಿಮ್ಮ ಕೈಯಾಗ ಒಂದು ಸಲನೂ ಕೋಲು ಹಿಡಿಯುವಂತ ಪರಿಸ್ಥಿತಿ ಬರುವುದಿಲ್ಲ.
ನನ್ನ ಕಡೆ ಇದ್ದ ಔಷಧಿಗಳನ್ನ ವಸ್ತುಗಳನ್ನ ತಗೊಂಡು ಉಪಯೋಗ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ಮ ಮನೆಗೆ ಎಂದೂ ಕಳ್ಳರು ಬಂದು ಕಳ್ಳತನ ಮಾಡುವುದಿಲ್ಲ ಅಂದಾಗ ಯಪ್ಪ ಬಾಳ ಚಲೋ ಆತಂದ್ರು ಕುಂತಾರು. ಪುರಾಣ ಕೇಳೋದ್ ಬಿಟ್ಟು ನಾವ್ ಅಲ್ಲಿ ಹೋಗ ಕಟ್ಟಿ ಇಲ್ಲ. ಇವ್ರು ನೋಡಿದ್ರ 20 ದಿವಸ ಆತು, ಇಷ್ಟು ಉಪಯೋಗ ಬೀಳುವಂತ ಸಾಮಾನ್ಯ ಯಾವ ತಂದು ಕೊಟ್ಟಿಲ್ಲ, ಕೊಡ್ತೀವಿನೂ ಅಲ್ವಲ್ರು. ಇವತ್ತು ಬಂದಿ ರಾಜ ಅಲ್ಲಿ ಅನ್ನಕತ್ತಾನ ಏನಂತೇಳಿ ಒಂದು ಸಲ ನನ್ನ ಕಡೆ ಇದ್ದಿದ್ದು ಸಾಮಾನ ತಗೊಂಡು ನೀವು ಉಪಯೋಗ ಮಾಡಿದ್ರಿ ಅಂತಂದ್ರ ನಿಮ್ಮ ಮನೆಗೆ ಎಂದೂ ಕಳ್ಳರು ಬಂದು ಕಳ್ಳತನ ಮಾಡಂಗಿಲ್ಲ. ಓನ್ಯಾಗ ಹಗಲು ರಾತ್ರಿ ಅಡ್ಡಾಡಕತ್ತಂದ್ರೆ ನಿಮಗೂ ಒಂದು ದಿವಸ ಒಂದು ನಾಯಿನೂ ನಿಮ್ಮ ಸರಿಯಾಗಿ ಬಂದು ಹೋಗು ಅನ್ನೋದಿಲ್ಲ. ಯಪ್ಪ ಅಂದ್ರು ದೇವರ ಬಂದಪ್ಪ ಇವತ್ತ ಇಷ್ಟ ಯಾಕ ಇಷ್ಟ ಯಾಕ ಎಂದೆಂದೆಂದೆಂದೆಂದೆಂದು ನೀವು ಮುದುಕರಾಗೋದಿಲ್ಲ. ಶಾಸ್ತ್ರಿಗಳ ಹತ್ರ ಒಬ್ರು ಉಳಿಲಿಲ್ಲ. ಪುರಾಣ ಅಲ್ಲಿ ನಡೀತು, ಶಾಸ್ತ್ರಿಗಳೊಬ್ರು ಇಲ್ಲಿ ಕುಂತ್ರು. ಅಚ್ಚನ ಹತ್ರ ಎಲ್ಲಾ ಮಂದಿ ಹೋಗಿ ನನಗ್ ಕೊಡು ನನಗ್ ಕೊಡು ನನಗ್ ಕೊಡು. 100 ಅಲ್ಲ 200 ಕೊಡ್ತೇನಿ, ಮುದುಕ ಆಗಂಗಿಲ್ಲ ಅಂದಿಲ್ಲ ಅದನ್ನು ಕೊಡುವಂತ ಒಬ್ಬರು. ಯಪ್ಪ ನಮ್ಮ ಮನ್ಯಾಗ ಬಂಗಾರ ಮಾಡೈತಿ, ಯಾವ ಹೊತ್ನ್ಯಾಗ ಕಳ್ಳರು ಬಂದು ಕರ್ಕೊಂಡು ಹೋಗ್ತಾರ ಅನ್ನೋದು ಎದುರಿಗೆ ನಿನ್ನ ಕಡೆ ಇದ್ದ ಸಾಮಾನ ತಗೊಂಡ್ರೆ ನಮ್ಮ ಮನೆಗೆ ಬಂದು ಕಳುವು ಮಾಡ್ಲಾರ್ದಂತ ಔಷಧ ಕೊಡು, 500 ರೂಪಾಯಿ ಕೊಡ್ತೇನಿ ಅಂತ ಮತ್ತೊಬ್ರು ಕೇಳಿದ್ರು. ಇಲ್ಲ ನಾನು ಹಗಲಿ ಮಕ್ಕೊಂಡು ರಾತ್ರಿ ಅಡ್ಡಾಡೋ ಚಟ ಬಾಳ ಐತಿ, ನಾಯಿ ಹೋಗಲ್ಲಿ ಸಾಕು, ನಾಯಿ ಕಡಿಗೆ ಸಾಕು, ಯಪ್ಪ 1000 ತಗೋ, ಆ ಔಷಧ ನನಗ್ ಕೊಡು. ಪುರಾಣಕ್ಕೆ ಬಂದವರಲ್ಲ, ಸುತ್ತು ಬಿಡದ ಮನೆಯವ್ರಿಗೆಲ್ಲ ನಾವು ಸುದ್ದಿ ಹಾಕ್ತಿ ಬಿಡ್ತ ನಿಮ್ಮ ಮುಂದೆ ಹೇಳ್ತಾನೆ. ನಾ ಬಾ ನೀವು ಬಾ ನಾ ಬಾ ನೀವು ಹಚ್ಚಿಕೊಂಡ ಅದ್ರಾಗ ಒಬ್ಬ ಹುಡುಗ ಕೇಳಿದ, ಅಲ್ಪ ಏನು ಸುಳ್ಳು ಹೇಳಿ ನೀವು ವ್ಯಾಪಾರ ಮಾಡ್ಬೇಕಂತ ಮಾಡೀನಿ. ಮುಪ್ಪು ಬರುದ, ಊರಾಗ ಹೋದ್ರೆ ನಾಯಿ ಕಡಿಯುವ, ಮನೆಯೊಳಗೆ ಸಂಪತ್ತಿ ಇತ್ತಂದ್ರ ಕಳ್ಳರು ಬಂದು ಕದ್ಕೊಂಡು ಹೋದಾರ. ಇದನ್ನು ಸುಳ್ಳು ಮಾಡಕ್ ಸಾಧ್ಯದ, ಏನು ಸುಳ್ಳು ಹೇಳಿ ವ್ಯಾಪಾರ ಮಾಡಕತ್ತೀನಿ. ಇವತ್ತು ಬಂದ್ರಾಗ ಯಾರು ಆಗದೆ ಇದನ್ನ ಏನನ್ನು ತಿಳಿಸಿಕೊಡೋದು ಹೇಳಿ ನೀನು ತಿಳಿಸಿಕೊಡಾಕ ಬಂದೇನಿಪ್ಪ ಅಂದ. ತಿಳಿಸಿಕೊಡಾಕ ಬಂದೇನು ಹೌದು, ನಾವು ಇಲ್ಲೇ ಅದಾನ ಅಂತಳಕಿ, ನಾವು ಇಲ್ಲೇ ಅದಾನ, ಅವ ಬಂದಿದ್ದ ಇಲ್ಲೇ ಅದಾನ. ಹೌದು ಕರೆಕ್ಟ್, ಇಲ್ಲೇ ಅದಾನ. ಹೌದು, ಯಾಕೆಂದು ನಾಯಿ ಕಡಿಂಗಿಲ್ಲ ಅಂತೀರಲ್ಲ, ಹೆಂಗ ಸಾಧ್ಯ ಅನ್ನೋದನ್ನ ತಿಳಿಸಿ ಹೇಳುವ ಅಂತ ಒಬ್ಬ ಹುಡುಗನ. ಹೌದಪ್ಪ, ಯಾಕಂದ್ರೆ ನನ್ನ ಚೀಲದೊಳಗ ಬೀಡಿ ಅದಾವು, ಸಿಗರೇಟ್ ಅದಾವು, ಸುತ್ತ ಅದಾವು, ತಂಬಾಕಿ ಮತ್ತೆ ಸೇರೆ ಬಾಟ್ಲಿ ಅದಾವು. ಇವನ್ನ ನೀ ಸುರತ್ನಾಗಿ ತುಗುತ್ತೊಂಡಿದ್ದ ನಾವು ಉಪಯೋಗ ಮಾಡಿದೀಪ ಅಂದ್ರೆ ಕೈಯಾಗ ಕೋಲ್ ಬರ್ತೈತೆ, ಶಕ್ತಿ ಕಡಿಮೆ ಆಗಿ ದೇಹದೊಳಗೆ ಶಕ್ತಿ ಕಡಿಮೆ ಆಗಿ ಕೈಯಾಗ ಕೋಲ್ ಬರ್ತೈತಿ. ಕೈಯಾಗ ಕೋಲ್ ಬಂತಂದ್ರೆ ಎಲ್ಲರ ನಾಯಿ ಸನಿಕ್ ಬರ್ತಾವು ತಮ್ಮ. ರಾತ್ರಿ ಎಲ್ಲ ಅದ್ರಲ್ಲಿ ಎಲ್ಲ ಬೇಕಾದಾಗ ಅಡ್ಡಾಡು. ಕೈಯಾಗ ಕೋಲ್ ಬಂತಂದ್ರೆ ನೀನ್ ಸನಿಯಾಗ ನಾಯಿ ಬರುವುದಿಲ್ಲ, ಓಡ್ ಹೋಗ್ತಾವು. ನೀನ ಅವ್ನ ಬೆನ್ನತ್ತಿ ಹೋಗ್ಬೇಕು, ಹಂಗ ಓಡಿ ಹೋಗ್ತಾವು ಅಂತ ಮಂದಿ ಅಂದ್ರು. ಏನೋ ಮರ ಮೈ ಕೆಳಗ ನಿಂತವ್ರು. ಈಗಂತೂ ಕರೆಯುವುದು ಮತ್ತಂಗಾರ ಎಂದೆಂದೆಂದೆಂದು ನಿಮ್ಮ ಮನೆಗೆ ಕಳ್ಳರು ಬರಂಗಿಲ್ಲ ಅಂತೀಯಲ್ಲ, ಮತ್ತ ಅದು ಹೆಂಗ ಸತ್ಯ ಅವನ್ನ ಹೇಳ್ಕೊಡಂಗ ಅನ್ಕೊಂಡು ಅಂದ್ರೆ ಮಾತು ನಿಜವಾಗ್ಲೂ ಇವನು ಉಪಯೋಗ ಮಾಡಿದ್ರೆ ನಿಮ್ಮ ಮನೆಗೆ ಕಳ್ಳರು ಬರಂಗಿಲ್ಲ. ಯಾಕಂದ್ರ ಇವನ್ನೆಲ್ಲ ಉಪಯೋಗ ಮಾಡಿ ಒಮ್ಮೆ ಟಿವಿ ಹತ್ತಿ ಕೆಮ್ಮ ಕತ್ತಿದ್ರಿ ಅಂದ್ರ ಬೆಳೆ ತನಕ ಕೆಮ್ಕೊಂಡು ಕುಂತಾರ, ಮನೆಗೆ ಕಳ್ಳರು ಬರ್ತಾರ ಹುಡುಗರಿ. ಬೆಳೆ ತನಕ ಕೆಮ್ಕೊಂತ ಕುಂತಿರಪ್ಪ ಅಂತಂದ್ರೆ ಮನೆಗೆ ಕಳ್ಳರು ಬರ್ತಾರ. ಕೆಮ್ಮು ಅವ್ರ ಮನೆಗೆ ಎಲ್ಲೋ ಕಳ್ಳರು ಬರೋದಿಲ್ಲ, ನಿಂತಿ ನತ್ತಿ ಮಕ್ಕೊಂಡಾರ ಮನೆಗೆ ಬರ್ತಾರ. ಶಾಸ್ತ್ರಿಗಳು ಎತ್ತುಗಳು ಕುಂತಿದ್ದವ್ರು ಒಬ್ರ
ಅವರು ಎದ್ದು ಐತಿದ್ಯಾರ ಅಂತೇಳಿ ಬಂದ ಒಂದು ವ್ಯಕ್ತಿ ಬಂದ ಹೋಗಿ ಮುಪ್ಪಂತೂ ಬರೋದ ಆರು ಬರೋದಿಲ್ಲ ಅಂತೆಲ್ಲ ಅದು ಹಂಗ ಏನಿಲ್ಲ ಇವನ್ನೆಲ್ಲಾನು ಹಂಗ ಉಪಯೋಗ ಮಾಡಕ್ಕೆ ಹತ್ತಬಿಟ್ರ ಮುಪ್ಪು ಬರೋ ಮಠ ನೀ ಇರ್ಬೇಕಲ್ವೋ ಮುಪ್ಪು ಬರೋ ಮಠ ಇರಕ್ಕಾಗುತ್ತದ ಮುಪ್ಪಿಂದಪ್ಪ ಒಳೆಯದ ಮುನ್ನ ನೀನು ಈಗ ಪೂಜಿಗೊಳ್ಳಬೇಕು ಪೂಜಿಸಬೇಕಾದಂತಾವ ಆ ದಾರಿ ಹಿಡಿಸ್ತದೆ ನದಿ ದಾರಿ ಬರ್ತದೆ ಅಂದಾಗ ಸಾಕ್ಷಾತ್ ಸಿದ್ಧಾರೂಢ ಬಂದಾನಂತ ಎಲ್ಲರಿಗೂ ಗೊತ್ತಾಗಿ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಶರೀಫ ಶಿವಯೋಗೀಶ್ವರ ಮಹಾರಾಜ್ ಕಿ ಜೈ ಎಲ್ಲರೂ ಜೈ ಘೋಷಣೆ ಅದಕ್ಕೆ ಯಾರು ಹೆಂಗ ಬರ್ತಾರ ಲೋಕದಂತೆ ಬಾರರು ಲೋಕದಂತೆ ಇಬ್ಬರು ಲೋಕ ಹೆಂಗ ತಿಳ್ಕೊಂಡತಿ ಹಂಗ ಬರಂಗಿಲ್ಲಂತವ್ರು ಅವ್ರು ಹೆಂಗ ಬರ್ಬೇಕು ಹಂಗ ಬರ್ತಾರೆ ಜ್ಞಾನದಂತೆ ಒಬ್ಬರು ಪುಣ್ಯದಂತೆ ಇಬ್ಬರು ನೋಡು ನಾವು ನೀವು ಅನ್ಕೊಂಡ ಸ್ಥಿತಿ ಒಳಗೆ ಬರುದಿಲ್ಲ ಅವಾಗ ನಾವು ಕರ್ಕೊಂಡು ಬಂದು ನೀವು ಸಾಕ್ಷಾತ್ ಪರಮಾತ್ಮ ಬಂದು ನಮಗ ಈ ಜೀವನದ ಪ್ರಮುಖ ದಾರಿಯನ್ನು ಹೇಳಿಕೊಡಕತ್ತೀಪ ಅಂತೇಳಿ ನಮಸ್ಕಾರಗಳನ್ನು ಮಾಡಿ ಎಲ್ಲರೂ ಶರಣಾಗ ದೇವರು ಗುರು ದೇವರು ಹಂಗ ಬರ್ತಾನಪ್ಪ ಅಂತಂದ್ರೆ ಹಿಂಗೆ ಬರ್ತಾನ ಅನ್ನುವಂಥದ್ದನ್ನು ನಾವು ಮನಗಾನ್ಬೇಕು ತಿಳ್ಕೋ ಅದಕ್ಕಾಗಿ ಯಾವ ಗುರು ಗೋವಿಂದ ಭಟ್ರು ಶಿಶುನಾಳ ಶರೀಫ ಶಿವಯೋಗಿ ಕೂಡಿ ಇಬ್ಬರು ಕೂಡ್ಕೊಂಡು ಸಂಚಾರಕ್ಕೆ ಹೋಗೋಣ ನಡಿಪ ಬಿಟ್ಟರು ಮನೆಯೊಳಗ ಗುರು ಗೋವಿಂದ ಭಟ್ರು ಅನ್ನದಾನ ಬಾಳಂ ಭಟ್ರಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ಬಾಳಂ ಭಟ್ರು ಹೇಳ್ತಿದಾಳ ಗುರು ಗೋವಿಂದ ಭಟ್ರು ಹೇಳ್ತಿದಾಳ ಗುರು ಗೋವಿಂದ ಭಟ್ರು ಮಗಳದಲ್ಲ ಗುರು ಗೋವಿಂದ ಭಟ್ರು ಹಳೆಯ ಮಗಳು ಮದುವೆ ಆಗಿ ಹಳೆಯ ಮನ್ಯಾಗ ಬಂದದ ಹಬ್ಬಕ್ಕಂದು ಬಂದಾರ ಆ ಹೊತ್ತಿನಾಗ ಶರೀಫ್ ಸಾಹೇಬರು ಇವರು ಕೂಡಿ ಹೊಟ್ಟ ಎನ್ನ ಗೆಳೆಯವು ಕಲಹದ ಸ್ವರೂಪನೋ ಕಲಹಾಸನ ಬಿಟ್ಟೊಡೆ ಎನ್ನೆ ಮೇಲೆರಡಿಟ್ಟು ತುರಿಪನಂಜದಲೇ ಶಿವನೇ ನನ್ನಿயும் ಕೈಗಳು ಎಂದು ಮಾಡ್ಬಂದೆ ಗಳು ಕಂದನಿಕರವು ಹೊಸಬುಗಳ ನಿನಲೆ ಸಲಲಿತ ಶ್ರೀಯಾಳ ಪೇರ್ಮರ
ಬಸವೇಶನಿಗೆ ಸಂಪುಲ್ಲದಂಡದ ಪುತ್ರವಾಟಿಗೆ ಬೆಳೆವ ಭೂಮಿಕರ ಬೆಳೆವ ಭೂಮಿಕರ ಜೈ ಮಂಗಲಂ ಜಯ ಪಾರ್ವತೀಶ್ವರ ಹರ ಮಹಾದೇವ ಹರ ಹರ ಮಹಾದೇವ. ಬಾಳ ಭಟ್ರು ಗುರು ಗೋವಿಂದರ ಅಣ್ಣನಾಗಿರ್ತಕ್ಕಂಥ ಬಾಳಂ ಭಟ್ರು ಕೇಳ್ತಾರ, ಅಣ್ಣ ಮನಿ ಬಿಟ್ಟು ಹೋಗು ಅಂದಾಗ ಇಲ್ಲೇ ಉಳಿದ್ರಿ, ಊರಿನವರು ಓಣಿಯವರು ಆದರವರು ನಮ್ಮಾರು ತಮ್ಮಾರು ಎಲ್ಲರೂ ಕೂಡಿ ಶರೀಫನ್ನ ಕೈ ಬಿಡು ನೀನು ಹೋಗು ಅಂದಾಗ ಇಲ್ಲೇ ಇದ್ರಿ. ಈಗ ಇಲ್ಲೇ ಇದ್ರಿ ಅಂತೇಳಿ ಇಡೇ ಊರ ಅನ್ನಕತೈತಿ, ಇಡೇ ಓಣಿನ ಅನ್ನಕತೈತಿ, ಇಡೇ ನಾಡ ಅನ್ನಕತೈತಿ. ಈಗ ನೀವು ಹೊಂಟ ನಿಂತೀರಿ ನೋಡಿ ಹೆಂಗ ಅದ್ರ ಬನ್ನಿ ಹೋಗ್ರಿ ಅಂದಾಗ ಅಲ್ಲೇ ಇದ್ರು ಅಲ್ಲೇ ಇರ್ಲಪ್ಪ ಅಂದ್ರೆ ನೀವು ಹೋಗ್ತೇವೆ. ಜ್ಞಾನಿಗಳ ಆಟನೇ ಹಿಂಗ, ಸಾಧು ಸಂತರ ಆಟ ನೋಡು ಮಲ್ಲಿಗೆ ಹೂವಿನ ತೋಟ. ಸಾಧು ಸಂತರ ಆಟ ನೋಡು ಮಲ್ಲಿಗೆ ಹೂವಿನ ತೋಟ ಅನ್ನೋ ಹಾಡೈತಿ ಅಂತ ಇವತ್ತು ಸಿಕ್ಕಿಲ್ಲ ಏನು ಆಟ ಚಲವಾತಿಗಳು ಅಂತ ಆಟ ಇದೆ, ಶಿವನಾಟ ಅಂತ ಆಗಿದ್ದಾರೆ, ಶಿವನಾಟ. ಹೌದು. ಮತ್ತ ಮಗಳು ಹೇಳಿದ್ರು ನಾವೇನ್ ಮಾಡೋದು ಮನೆಯಾಗಿದ್ದವ್ರು, ಯಾಕಂದ್ರೆ ಒಂದರ ತಾಸು ಪುರಾಣ ಹೇಳಾಕ ಬಂದ್ರನ ನಾವೇನ್ ಮಾಡೋದು ಮನೆಯಾಗಿದ್ದವ್ರು ಅಂತಾರ. ಇಲ್ಲೇ ಆಗುತ್ತೆ ಒಂದರ ತಾಸ ಒಂದೇ ತಿಂಗಳ ಪುರಾಣ ಹೇಳ್ಕೊಂಡಾಗ ಬಂದ್ರೆ ನಾವೇನ್ ಮಾಡೋದು ನೀವ್ ಮಾಡ್ಕೊತ ಹೊಂಟ್ರ ಅಂತಾರ. ಮತ್ತ ಅವ್ರ ಜೀವನ ಪರ್ಯಂತ ಮತ್ತ ಆ ತ್ಯಾಗವನ್ನು ಮಾಡಿ ಮನಿ ಬಿಟ್ಟು ಹೆಂಡ್ರು ಮಕ್ಕಳನ್ನ ಬಿಟ್ಟು ಹೊಂಟಾರ ಮತ್ತೆ ಅವ್ರು ನ್ಯಾಯ ಮಾಡ್ಲಂಗ ಸುಮ್ಮನೆ ಇರ್ತಾರಂತೆ. ಹೋಗ್ರಿ ಅನ್ನೋದಿಲ್ಲ ಬಹಳ ಐತಿ ಕೆಲಸ ಇರಲಿಲ್ಲ ಅಂತ. ಅಣ್ಣ ಅಳಕತ್ತಿದ, ಅಣ್ಣ ಮನ್ಯಾಗ ಮೈನಿ ಮಗಳು ಬೇಡ ಹೋಗೋಣ, ನಿನಗೆ ಏನು ಬೇಕು ಎಲ್ಲ ಇಲ್ಲಿ ಮಾಡ್ಕೊಡ್ತೀನಿ, ಇಲ್ಲ ನಾ ಹೋಗ್ತೀನಿ ಅಂತ ಹೇಳಿ ಅವರು ಹೊರಗೆ ಹೋಗ್ತಾ ಯಾರು ಏನು ಹಳೆ ಆಗಿದ್ದಲ್ಲ ಮನೆಗೆ ಬಂದಿದ್ದ ಮಗಳ ಗಂಡ ಅವ. ಮತ್ತು ನಾವು ಇಲ್ಲಂತ ಇರಾಕ್ ಹೋದ್ವಿ, ನಮ್ಮ ಅತ್ತಿನ ಕರ್ಕೊಂಡು ನಾವು ನಮ್ಮ ಊರಿಗೆ ಬರ್ತೀವಿ ಅಂತ ಆವಂದ ನಮ್ಮ ಊರಿಗೆ ಕರ್ಕೊಂಡು ದೊಡ್ಡಪ್ಪ ನಾವು ನಮ್ಮ ಗಂಡದ ಮನೆಗೆ ಬರ್ತೀವಿ ಅಂತ ತಿಳ್ಕೊಂಡು ಅವರ ತಾಯಿನ ಅವ್ರು ಕರ್ಕೊಂಡು ಹೋದ್ರು. ಇವನ್ ಹೆಂಡತಿನ ಕರ್ಕೊಂಡು ಬಾಳ ಪಟ್ಟರೆ ತಮ್ಮ ಮನೆಯಾಗ ಹೋದ್ರು. ಇವ್ರು ಇಬ್ರು ಗಂಡ ಹೆಂಡತಿ ಕೂಡಿ ಈ ಲೋಕ ಸಂಚಾರ. ಗಂಡ ಹೆಂಡತಿನ ಗೊತ್ತಾಗತ್ತೆ ಯಾರು ಗಂಡ ಹೆಂಡತಿ ಹೋಗಿ ಸರಿ ಪತ್ರ ಗೋವಿಂದ. ಇವರಿಬ್ರು ಸಂಸಾರ ಈ ಕಡೆ, ಅವರಿಬ್ರು ಸಂಸಾರ ಆ ಕಡೆ. ಹಳೆಯ ಅತ್ತಿಗೆ ಅತ್ತಿ ಮಗು ಅವ್ರ ಆ ಕಡೆ ನೋಡಿ ಹ್ಯಾಂಗ ಅಷ್ಟು ಮಾಡ್ಕೊಂತ ಇವರು ಗುರು ಗೋವಿಂದ ಗುರು ಗೋವಿಂದ ಅಂತ ಮಾಡ್ಕೊಂತ ಹಾಡು ಹಾಡ್ಕೊಂತ ಎಲ್ಲಿಗೆ ಬರ್ತಾರಂದ್ರೆ ಗುಡಿಗೇರಿ. ನೋಡ್ರಿ ಇವತ್ತು ಗುಡಿಗೇರಿ ಬರ್ತಾರೆ. ಗುಡಿಗೇರಿ ಒಳಗೊಂದು ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ಅದನ್ನು ನಾವು ನೋಡೋದು. ಅದನ್ನು ನೋಡುವುದಕ್ಕಿಂತ ಪೂರ್ವದ ಒಂದು ವಚನವನ್ನು ನಾವು ಹಾಡಿ ಪರಮಾತ್ಮ ಬೋಧಮಯ ರಾಗ ಆಡಾನ ಇರ್ಬೇಕು ನೋಡ್ರಿ. ಪರಮಾತ್ಮ
ಜ್ಞಾನ ನೋಡಿಕೋ ಇದೇ ಬ್ರಹ್ಮ ಜ್ಞಾನ ನೋಡಿಕೋ ಆನಂದದೊಳಗೆ ಹೊಂಟಾರೆ ಅವರು ಏನು ಆನಂದದೊಳಗೆ ಕೈಗಳು ಹೊಂಟಾರೆ ಭಜನ್ ಕೈತೆ ನೋಡಿದ್ರು ನೋಡುತ್ತೆ ಪರಮಾತ್ಮ ಬೋಧಮಯ ಇದೇ ಬ್ರಹ್ಮ ಜ್ಞಾನ ನೋಡಿಕೋ ಇದೇ ಬ್ರಹ್ಮ ಜ್ಞಾನ ನೋಡಿಕೋ ಸದಾನಂದ ಪರಮಾತ್ಮ ಬೋಧಮಯ ಸದಾನಂದ ಪರಮಾತ್ಮ ಬೋಧಮಯ ಇದೇ ಬ್ರಹ್ಮ ಜ್ಞಾನ ನೋಡಿಕೋ ಇದೇ ಬ್ರಹ್ಮ ಜ್ಞಾನ ನೋಡಿಕೋ ನೀರಾನದೊಳು ನಿಜ ಹೃದಯ ಕಮಲದೊಳು ನೀರಾನದಲ್ಲಿ ನಿಜ ಹೃದಯ ಕಮಲದೊಳು ಸದಾ ಕಿರಣದೊಳು ಪಾದವ ಕಂಡರೆ ಸದಾ ಕಿರಣ ಪಾದವ ಕಂಡರೆ ಅದೇ ಬ್ರಹ್ಮ ಜ್ಞಾನ ನೋಡಿಕೋ ಅದೇ ಬ್ರಹ್ಮ ಜ್ಞಾನ ನೋಡಿಕೋ ಸದಾನಂದ ಪರಮಾತ್ಮ ಬೋಧಮಯ ಸದಾನಂದ ಪರಮಾತ್ಮ ಬೋಧಮಯ ಅದೇ ಬ್ರಹ್ಮ ಜ್ಞಾನ ನೋಡಿಕೋ ಅದೇ ಬ್ರಹ್ಮ ಜ್ಞಾನ ನೋಡಿಕೋ ಯೋಗಿಯೊಳಗೆ ಸಂಭೋಗವನಿಗಿ ಯೋಗಿಯೊಳಗೆ ಸಂಭೋಗವನಿಗಿ ಯೋಗಿಯೊಳಗೆ ಸಂಭೋಗವನಿಗಿ ಯೋಗಿಯೊಳಗೆ ಸಂಭೋಗವನಿಗಿ ಯೋಗಿಯೊಳಗೆ ಸಂಭೋಗವನಿಗಿ ಯೋಗಿಯೊಳಗೆ ಸಂಭೋಗ
ಶಿಶು ವಸುದಿಯೊಳಗೆ ನಮ್ಮ ಶಿಶುನಾಳ ವಿಜನ ವಸುದಿಯೊಳಗೆ ನಮ್ಮ ಶಿಶುನಾಳ ವಸುದಿಯೊಳಗೆ ನಮ್ಮ ಶಿಶುನಾಳ ನೋಡ್ರಿ ಇಂಥ ಗೀತೆಯನ್ನ ರಚನೆ ಮಾಡಿ ನಮ್ಮ ಹಾಡ ಕೊಟ್ಟು ನನ್ನ ಮೊತ್ತ ನಮ್ಗೆ ಏನು ಹಾಡ್ತಿದ್ವಿ ನಾವು ಮತ್ತೆ ಈ ಗೀತೆಯನ್ನ ವರ್ಷಾನುಗಟ್ಲೆ ಕುಂತ್ಕೊಂಡು ನಾವು ಹಿಂಗ ಹಾಡಬೇಕು ಪ್ರಯತ್ನ ಮಾಡಿ ಸಾಧ್ಯ ಇಲ್ಲದ ಮಾತು ಏನೋ ಎಷ್ಟು ಸಾಸಿನೂ ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡ್ಲಾರ್ದಂಗ ಡೈರೆಕ್ಟ್ ಬಂದು ಸುಮ್ಮನೆ ಬರ್ತಿದ್ದೆ ಅವನು ತನಗೆ ಇದಕ್ಕೆ ಬಂದ ನಿಂತಾನಂತಿರೋ ಇಲ್ಲಂತಿರೋ ಸಾಧ್ಯ ಇಲ್ಲ. ನಾ ಹಾಡ್ತಾನೆ ಮತ್ತೆ ನನಗೆ ಸಾಧ್ಯ ಇಲ್ಲ. ಹಂಗ ಹಾಡ್ಸಿನೋ ಹೆಂಗ ನುಡಿಸಿನೋ ಅದು ಅವನು. ಯಾಕಂದ್ರೆ ಅವನ ಕೃಪೆ ಇರುವಾಗ ನೀನು ಒಲಿದರೆ ಬರಡು ಕೊನರುವುದಯ್ಯ ಬರಡು ದಯನ ಹೋದಯ್ಯ ಅಂತ ಮಾತು ಹೊರದು ಬಿಟ್ಟು ಅಂದ್ರೆ ಹೊರ ಕುಣರ್ಕಂತ ಬರಡು ಹೈಲಕ್ಕಂತ ಇನ್ನು ಒಚ್ಚಿನ ಬಾಯಿಂದ ಇನ್ನು ಬಾನ್ ಹೇಳ್ಸಕ್ಕವನ್ನ ಹಾಡಾಡ್ಸಕ್ಕವನ್ನ ನಂಬಿ ಕರೆ ನೋಡಿ ಓ ಎನ್ನನೇ ಶಿವನು ನಂಬಬೇಕರಿ ನಂಬಿಕೆ ನಂಬಿ ಕರೆ ನೋಡಿ ಓ ಎನ್ನನೇ ನಂಬಿ ಬಿಟ್ರೆ ಓಡಿ ಬಂದು ಎತ್ಕೊಂತಾನ ಓಡಿ ಬಂದು ಅದ ನಮ್ಗೆ ಗೊತ್ತ ಹೌದಲ್ಲ ನಂಬಿ ನಂಬಿ ಹೇಳಿದ್ವಿ ನೋಡುತ್ತೇಳಿ ಗುರುಗಳ ಇದೆ ಅಂತೇಳಿ ಏನ್ ನಮ್ಮ ಸಂಘ ಇದ್ದಾರೆ ಪೆಟ್ಟಿಗೆ ಬಾರಿಸಿದ್ವಿ ಇವತ್ತು ಹೇಗೆ ನನಗೆ ಹಾಡಕ್ಕ ಉಕ್ಕಿ ಸ್ವರ ಬರಕತ್ತು ಏನ ಆ ಲೀಲಾ ಜಾಗದೊಳಗ ಕೈಯನ್ನು ಪೆಟ್ಟಿಗೆ ತುಂಬ ಹಂಗ ಅಲ್ಲ. ಯಾಕಂದ್ರೆ ಆ ಜ್ಞಾನ ಅದಕ್ಕೆ ಹೇ ಬಂದಿರ್ತಂತಂದ್ರೆ ಆ ಜ್ಞಾನಕ್ಕೆ ವಯಸ್ಸು ಸಮಾನ ಬಂದ್ಬಿಡ್ತೈತಿ. ಯಾಕೆ ವಯಸ್ಸು
ಹಗಲೆಲ್ಲ ಗಂಟ ನೋಡಿ ಇವತ್ತು ಒಂದು ಹಾಡು ಹಾಡಕ್ ಬರಂಗಿಲ್ಲ ಅಂದವ ನಾನು. ಇವತ್ತು ಹಗಲೆಲ್ಲ ನೋಡಿದ್ರೆ ಇವತ್ತೇನು ಒಂದು ಹಾಡು ಹಾಡಕ್ ಬರಂಗಿಲ್ಲ, ಇದ್ದವ್ರನ್ನ ಹಾಡು ಆಡ್ಸಕ್ ಹೆಚ್ಚಿ ಹಂಗಾರೆ ಇವತ್ತು ನಾವು ಪ್ರವಚನ ಅಷ್ಟೇ ಮಾಡಿಲ್ಲ ತಂದವ ಎಷ್ಟು ಕಠಿಣ ಇತ್ತು ಅಂತ ಹಾಡು ಹಾಡಕ್ ಬಂತಂದ್ರೆ ಅಪ್ಪನ ರೂಪಾಯಿ ಹೆಂಗಿರ್ಬಾರ್ದು, ಪುರಾಣ ಎಳಿಸೈತಿ ಇರ್ಬೇಕಂತೇಳಿ ಆ ಶಿಶುನಾಳ ಶರೀಫ್ ಎಷ್ಟು ಹಂಗ ಅದಿಲ್ಲ ಶಿಶುನಾಳವಾಗಿಲ್ಲ ನಾವೇನಿದಾನ ಇಲ್ಲೇ ಅದಾನ. ಯಾಕಂದ್ರೆ ನಂಬಿಕೆ ಅಪಾರವಾಗಿರ್ತಕ್ಕಂಥ ಏನಿದು ನಮ್ದು ಎಲ್ಲಾದ್ರೂ ನಂಬಿಕೆ. ಮತ್ತೆ ಇಲ್ಲಿ ಬಿಟ್ಟು ಬರ್ತೀನಿ ದೇವರು ಎಲ್ಲಿ ಐತಿ ಹುಡುಕಾಡೋದು, ಪ್ರತ್ಯಕ್ಷ ಕಂಡು ಅವನ ಮಾಡುತ್ತಾನ ಬರ್ತೀನಿ ಎಲ್ಲಿ ಹುಡುಕಾಡೋದು. ಇವತ್ತಿನ ದಿವಸ ಈ ಶಿಶುನಾಳ ಶರೀಫರ ಒಂದು ಪ್ರವಚನವನ್ನ ನಮ್ಮ ಶಾಸ್ತ್ರಿಗಳ ಎಲ್ಲವನ್ನು ಮರೆತ ತನ್ನನೇ ತಾನನು ಅನ್ನುವಂಥ ಒಂದು ಸ್ಥಿತಿ ಒಳಗ ಆ ಒಂದು ಶಿಶುನಾಳ ಶರೀಫರ ಒಳಗ ಭಕ್ತಿ ಇಟ್ಟು ಆ ಒಂದು ಸಿದ್ಧಾರೂಢರ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ನಾವು ಈಗ 3 ಜನ ಏನದೇನದ ಶಾಸ್ತ್ರಿಗಳು, ನಮ್ಮ ತರಗತಿ ಮಾಸ್ಟರ್, ನಾವಾದ್ರು ಯಾರಾದ್ರೂ ಒಂದು ಫಂಕ್ಷನ್ ಇದ್ರೆ ಒಂದು ತಾಸು ಮುಂಚಿತವಾಗಿ ಪ್ರಾಕ್ಟೀಸ್ ಮಾಡಿ ಸಭಾದೊಳಗೆ ಬಂದು ಕಾರ್ಯಕ್ರಮ ಮಾಡ್ತಾರೆ. ಇದು ಹಂಗಿಲ್ಲ. ಇದೇನೈತಿ ಅಂತಂದ್ರೆ ಆ ಶಿಶುನಾಳ ಶರೀಫ್ ಒಂದು ಸಿದ್ಧಾರೂಢ ಕೃಪಾ. ಈ ಸಿದ್ಧಾರೂಢ ಕೃಪಾದಿಂದ ನಾವು ಅರಕ್ಷರಿ ಎಲ್ಲರೂ ನಾವು ಏನು ಜ್ಞಾನವಂತರಲ್ಲ, ನಾವು ಸಂಗೀತಗಾರರಲ್ಲ, ನಾವೇನು ಯಾವುದ್ರೊಳಗೂ ಸ್ಥಿತಪ್ರಜ್ಞೆಯರು. ಇಂಥ ಒಂದು ಸನ್ನಿವೇಶದೊಳಗೆ ಇಲ್ಲೆಲ್ಲ ನೆರೆದಂಥ ಜನರುಗಳಿಗೆ ಆಕರ್ಷಣೆ ಬರುವಂಗ ನಮ್ಮ ಶಾಸ್ತ್ರಿಗಳು ಇವತ್ತ ಶರೀಫದ್ರ ಬಗ್ಗೆ ಹಾಡಿದ್ರಲ್ಲ. ಇನ್ನು ನಮ್ಮ ತಬಲಾಜಿಯವರು ಅವ್ರು ನಮ್ಮನ್ನು ಎತ್ಕೊಂಡು ನಾನು ಇವತ್ತು ಕಲಾವಿದರು ನೀವು ಹೇಳ್ಬೋದು, ಇವ್ರು ನಮ್ಮಿಬ್ಬರಿಗೆ ಸೂಕ್ತರದಾಗ ಯಾರು ಬಸವರಾಜ ಕಲಾವಿದರು. ಅವರಿಗೆ ನಾವು ಏನೋ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮನ್ನು ತಿದ್ದಕ್ಕ ಅಂತ ಸಭಾ ಸಂಗೀತ ಕಾರ್ಯಕ್ರಮ ಒಳ್ಳೇದು ಮಾಡಿದ್ರು ಅನ್ನುವಂತ ನಮ್ದು ಚಲೋ ಅನ್ನ ಕಟ್ಟಿಲ್ಲ, ನಾವು ನಮ್ದು ಚಲೋ ನಮ್ದು ಕಟ್ಟಿಲ್ಲ. ಸಿಟಿ ಗ್ರಾಮದ ಸಿದ್ಧಾರೂಢ ಶಿಶುನಾಳ ಶರೀಫ್ ಸಾಹೇಬ್ರ ಒಂದು ಪ್ರವಚನ ಕಾರ್ಯಕ್ರಮಕ್ಕ ಶೋಭೆಯನ್ನು ತಂತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಬೆಳ್ಳಿ ಬಸವದೇವ. ಅವ್ರು ಮಾರ್ಗದರ್ಶನದೊಳಗೆ ಸಂಗೀತ ಕಾರ್ಯಕ್ರಮ ದಾರಿ ತೋರ್ಸವ್ರು ಅವರು. ನಾನು ಎಷ್ಟೋ ಕಲಾವಿದ ಇರ್ಬೋದು, ಆದ್ರೆ ಲಯ ತಾಳ ಭಯಬದ್ಧವಾಗಿ ನಮಗೆ ದಾರಿ ತೋರಿಸ ಅಂತ ಈ ಕಾರ್ಯಕ್ರಮ ಅವರಿಗೆ ಆದ್ರೂ ಆ ಸಿದ್ಧಾರೂಢರ ಶರೀಫ್ ಸಾಹೇಬರು ದಾರಿ ತೋರಿಸ್ಕೊಟ್ರೆ ಈ ಸಭಾ ಸಂಗೀತ ಕಾರ್ಯಕ್ರಮವನ್ನ ನಮ್ಮ ಚೆಬ್ಬಿ ಗ್ರಾಮದೊಳಗೆ ನೋಡ್ಬೇಕು. ಎಲ್ಲೆಲ್ಲೋ ನಾವು ಈ ಕಾರ್ಯಕ್ರಮ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂದ್ರೆ ಸಾಕಷ್ಟು ದುಡ್ಡು ಕೊಟ್ಟಾಗ ಮಾತ್ರ ಎಲ್ಲ ಕಲಾವಿದರು ಬರ್ತಾರೆ. ಅಂತಾದ್ರೆ ಈ ನಮ್ಮ ಸಿದ್ಧಾರೂಢ ಮಠದೊಳಗೆ ಒಮ್ಮೆ ನಮ್ಮ ಅಗಡಿ ಗ್ರಾಮದವರು, ವರೂರು ಗ್ರಾಮದವ್ರು ಹೇಳಿದ್ರು, ಚೆಟ್ಟಿ ಗ್ರಾಮದೊಳಗೆ 1 ತಿಂಗಳ ಪರ್ಯಂತರ ಸಿದ್ಧಾರೂಢ ಮಠದೊಳಗೆ ಪುರಾಣ ಪ್ರವಚನ ಮಾಡ್ತೀವಿ ಅಂದಾಗ ಈ ಗ್ರಾಮ ಚೆಟ್ಟಿ ಗ್ರಾಮ ಪುಣ್ಯ ಸ್ಥಳ ಇದೆ. ಅಪ್ಪಾಜಿ ಅವ್ರು ಹೇಳ್ತಿದ್ರು, ಬಸವಣ್ಣಪ್ಪದವ್ರು ಅವರು ಬಂದು ಹೇಳೋದ್ರೆ ನಮ್ಗೆ ಹೇಳಿದ್ರು, ಸಂಗೀತಗಾರರು ನೀವ, ಪುರಾಣಿಕರು ನೀವ, ನಾವು ಸಾವಿರಾರು ಗಟ್ಟಲೆ ಖರ್ಚು ಮಾಡಿದ್ರು ಇಂಥ ಕಾರ್ಯಕ್ರಮ ನಡೆದಂಥ ಜಗದೊಳಗೆ ಇದು ನಡೀತಂತ ಅಂದಾಗ ಚೆಡ್ಡಿ ಗ್ರಾಮದ ಸಿದ್ಧಾರೂಢ ಮಠದ ಪುಣ್ಯ ಅದಕ್ಕೆ ಅವರು ಇದೆಲ್ಲ ಕಾರ್ಯಕ್ರಮ ನಡೀತಿತ್ತು ಅಂತಾಗ ಬಸವಣ್ಣವರು ಶಾಸ್ತ್ರಿಗಳು ನೀವು ಎಲ್ಲರೂ ನಿಮ್ಮ ಎಲ್ಲರ ಕೃಪಾದಿಂದ ಇದು ಜೈ ಮಂಗಲಂ ಜೈ ಪಾರ್ವತೀಶ್ವರ ಹರ ಮಹಾದೇವ ಇಲ್ಲ ಹೃದಯ ತುಂಬಿ ಬಂದಾಗ ಎಲ್ಲವನ್ನು ಮರೆತು ಮಾತಾಡ್ತಿದ್ವಿ, ಮರೆತು ನಮ್ಮ ಹಾಡು ನೋಡಿ ನೀವು ಇಷ್ಟು ಕರಿತಿದ್ದೀರಿ ನಗುದಿಲ್ಲ. ನೀವು ಅಡಿಗೆ ಮಾಡುವಾಗ ಅವಾಗ ಇರ್ತೀರಿ, ನೀವು ನಗರಿಲ್ಲ.
ಅಲ್ಲಿ ಚಲೋ ಮಾಡ್ತಾರೆ ಇಲ್ಲಿ ಸುಮ್ಮನೆ ಇರ್ತಾರ ಏನ್ ಬಿಡ್ತಾರ ನೋಡಿ ಚಲೋ ಅದಾರ ಅವಾಗ ಚಲೋ ಮಾಡ್ತಾರೆ. ನಾನು 20 ವರ್ಷದ ಸಂಗೀತ ಸೇವೆ ಮಾಡಿದ್ರೊಳಗ ಇವತ್ತು ನೈದೊಂದು ಮನಸ್ಸಿಗೆ ಹಾಡನ್ನು ನಾನು ಎಂದೂ ಹಾಡಿಲ್ಲ. ಆ ದೇವರ ಮೇಲೆ ಆ ಗುರುವಿನ ಮೇಲೆ ಇರುವಂತ ನಂಬಿಕೆ ಒಮ್ಮೆ ಏನಾದ್ರೆ ನಂಬಿಕೆ ಅನ್ನುವಂಥದ್ದು ಒಮ್ಮೆ ಎಷ್ಟು ಕೆಲಸ ಬಿಡ್ತಕ್ಕಂತ ಮಾಡಿ ನೋಡಿ ನಂಬಬೇಕು. ಒಬ್ಬವ ಕುರಿ ಮಾರಾಕಂತ ಬ್ಯಾಟ್ ಬಂದಿದ್ದ. ಕುರಿ ಒಂದು 20 ಕುರಿ ತಗೊಂಡು ಹೋದ. ಕಡಿಮೆ ಅಂದ್ರೆ ಒಂದು 25-30 ಸಾವಿರ ರೂಪಾಯಿ ಕುರಿ ಮಾರ್ಕೊಂಡ. ಸಂಜೆ ಆಯ್ತು ರೊಕ್ಕ ಇಸ್ಕೊಂಡ ಕುರಿ ಹೋದ್ರು. ಅದ ಊರಾವನ ಒಬ್ಬವ ಭಕ್ತಾರಾಮ ಯಾಕೆ ಬಂದಿದ್ದ. ಅದಕ್ಕೆ ಬಂಗಾರ ತಗೋಳ ಭಕ್ತಾರಾಮ ಬಂಗಾರ ಕುರಿ ತಗೋತಾನ ಇಲ್ಲ ಬಂಗಾರನ ತಗೋಬೇಕಲ್ಲ. ಬಂದು ಒಂದು 50,000 ರೂಪಾಯಿ ಬಂಗಾರ ತಗೊಂಡ. ಅವ ಕುರಿ ಮಾರಾಕ್ ಬಂದಾಗ ತಾಯಿ ಏನ್ ಹೇಳಿದ್ಲು ನೋಡಪ್ಪ, ಕುರಿ ಮಾರಿ ರೊಕ್ಕ ತಗೊಂಡ್ ಬರಕತ್ತಿದ್ವಿ, ಅಕಸ್ಮಾತ್ ಲೇಟ್ ಆತು ಅಂದ್ರೆ ಎಲ್ಲಿ ಲೇಟ್ ಆಕತಿ ಅದೇ ಮಾಡಿದ್ರು. ರಾತ್ರಿ ಅವೇಳೆ ಟೈಮ್ನಾಗ ರೊಕ್ಕ ಇಟ್ಕೊಂಡು ಬರಕ್ ಹೋಗ್ಬೇಡ ಅಂತ ಬುದ್ಧಿ ಮಾತು ಹೇಳಿ ಕಳಿಸಿದ್ದು ನಂಬಿಕೆ ಇರ್ತಿದ್ದ. ಮಾರ್ಕೊಂಡು ಬರ್ತಿದ್ನೋ ಬರ್ತಾ ನಾವು ಬಿಟ್ಟಿರ ಅಲ್ರಿ ನೀವು ನಮ್ಮೂರ್ ಗೊತ್ತಿರಿ ಅಂತ ಕೇಳಿ. ಹೌದಪ್ಪ ನಾನು ಕುರಿ ಮಾರಕ್ ಬಂದಿದ್ನಿ, ನನ್ನ ಕಡೆನೂ ರೊಕ್ಕದವು, ನಾನು ನಮ್ಮೂರಿಗೆ ಹೋಗ್ತೇನೆ ಅಲ್ರಿ ನಿಮ್ ಕೂಡ ನಾನು ಬರ್ತೇನೆ ಅಲ್ಲ ಬಾರೋ ಮಾರಯ್ಯ. ಏನ್ ಅದಕ್ಕೆ ನಾವೇನು ಏನ್ ಚಾರ್ಜ್ ಕೊಡೋದೈತೇನು, ಅದಕ್ಕೆ ನಾನು ರೊಕ್ಕ ಕೊಡೋದೈತೇನು, ಏನಿಲ್ಲ ನಾನು ಕೂಡ ನೀನು ಬಾ ಅಂದಾಗ ಭಾಳ ಚಲೋ ಆತಂಗ. ಇಬ್ಬರು ಕೂಡಿ ನಾವು ನನ್ನ ಕಡೆ ಬಂಗಾರ ಐತಿ, ನಿನ್ನ ಕಡೆ ರೊಕ್ಕ ಐತಿ, ಇಬ್ಬರು ಕೂಡಿ ಹೋಗೋನು ಅಂತ ಬಂದರು. ಅವಾಗ ಕಳ್ಳೂರು ಕಾಟ ಭಾಳ ನೋಡಿ ಎಲ್ಲಿ ಬೇಕಾದಲ್ಲಿ ಯಾರು ಸಿಕ್ಕರು ಅಂದ್ರೆ ಬಡದು ಇತ್ತು ಸಾಮಾನು ಮಾಮನೆ ತಗೊಂಡು ಏನಾಯ್ತು 10 ಮಲಗಿತು. ಇಲ್ಲ ನಮ್ಮ ಅವ್ವ 10 ಮೈಗಿಂತ ಅವ್ನು ನಂಬಿದ ಭಕ್ತಾರಾಮ ನಾವು ನಂಬಿದ ಅವನು ನೀವು 10 ಮಲಗಿತು 10 ಮೈಗಿಂತ ಬೇಡ ತತ್ತಾತು. ಈಗ ನಾವು ಈಗ ಒಂದು ಗಿಡದ ವೃತ್ತಿ ಮಾಡಿ ಬೆಳಿಗ್ಗೆ ಹೋಗಿ ಬಿಡೋಣ ಅಂತ ಮಾತಾಡ್ಕೊಂಡು ಆತಂಗಾರ ಒಂದು ಕೆಲಸ ಮಾಡು, ನೀನು ಇಲ್ಲೇ ಕೆಳಗಿರು, ನಾ ಗಿಡದ ಮ್ಯಾಲ ಹತ್ತಿ ಬಿಟ್ಟಿರ್ತೀನಿ ಅಂತೇಳಿ ಹಂಗ ಟೈಮ್ ಗಳಕತ್ತು ಕೌಲಗತ್ತಲಾಗಿತ್ತು. ಆ ಕಡೆಯಿಂದ ಒಂದು 4 ಕುದುರೆ ತಗೊಂಡು ಜೋರು ಬಿಡೋದು ಕಾಸು ಹೋಗೋದಕ್ಕೆ ಮಾತವಳೆ ಸುಳು ಗಾಳಿ ಆರಾಮ್ ಮುಟ್ಕೊಂಡು ಬಿಟ್ಟಿದ್ದ. ಕುದುರೆ ಅವಾಗ ಎಡವಿ ತಣ್ಣ ತಗೊಂಡು ತಿದ್ದುಬಿಟ್ಟ. ಯಾಕೆ ಬಿದ್ದಿವಂತ ನೋಡ್ತಾರ ಇದು ಗಿರಾಕ ಆರಾಮ್ ಮಕ್ಕೊಂಡ್ಬಿಟ್ಟು ಏನು 4 ಮಂದಿ ಕುದುರೆ ತರಲಿ ಕೆಳಗಿಳಿದ ಇಲ್ಲೊಂದು ಗಿರಾಕ ಸಿಗ್ತಾವ ರೊಕ್ಕ ಇರ್ಬೇಕು ತಡೀತಿರುತ್ತೆ ಅಂತೇಳಿ ಯಾಕಪ್ಪ ಅಂದ. ಯಾಕಪ್ಪ ಅನ್ಬೇಕಾದ್ರೆ ಅಲ್ಲಿ ಯಾಕಪ್ಪ ಆಯ್ತದ ಯಾಕೆ ಹೋಗಿದ್ ಬರ್ತೀನಿ ಸುಮ್ಮನೆ ಅದು ಬರ್ತಾ ಇದ್ರೆ ಏನ್ ಬೆಟ್ ಮತ್ತೆ ಚಾಕ್ ಕೂಡ ಬರ್ಬೇಕು ಯಾಕ ತೆಗಿ ರೊಕ್ಕ ಎಷ್ಟದ ತೆಗಿ ರೊಕ್ಕ ತೆಗಿ ಅಂದು ಕೂಡ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಕೈ ಹಾಕಿ ಸರ ಚೆಕ್ ಮಾಡಿ ನೋಡಿದ್ರು ಬೆಳ್ಳಿ ನಾಣ್ಯ ಸಿಕ್ತು. ಬೆಳ್ಳಿ ನಾಣ್ಯ ಇದೆ ಅಂತ ಒಬ್ಬ ಅಂತ ಇನ್ನೊಬ್ಬ ಏನಂದ, ಮಾರಾಯ ನೋಡ ಬೆಳ್ಳಿ ನಾಣ್ಯ ಎಲ್ಲಿರ್ಬೇಕು, ಪಟ್ಟಿಗಿಟ್ಟಿರ್ಬೇಕು ನೋಡು, ಪಟ್ಟಿಗಿರ್ಬೇಕು. ಏನಂದ್ರಿ ಪಟ್ಟಿದೈ ತಿಂತೀರಿ, ಈ ರೊಕ್ಕ ಪಟ್ಟಿದೈ ತಿಂತೀರ ತಮ್ಮ ಬೆಳ್ಳಿದೈತಿ ಸಿಟ್ಲು ಬಡದ್ರ ಬಂದ್ರ ಬೆಳಿ ಬಂದ್ರ ಇದು ಕಾಪಾಡ್ತತಿ ಅದಕ್ಕೆ ಇಟ್ಕೊಂಡೇವಿ ರೊಕ್ಕ ಇಲ್ಲಂತೀಯ ನನ್ ಕಡೆ. ತಮ್ಮ 30-40 ಸಾವಿರದ ಸುನಾಗೆ ಸಿಕ್ಕಿದ್ರು. ಈ ರೂಪಾಯಿ ಪಟ್ಟಿ ರೈತಿದ್ದೀರ ನನ್ನ ಮೇಲೆ ನಂಬಿಕೆ ಅಂತ ಮಾಡಿರಿ ನೀವು. ಅಲ್ಲಿ ಯಾರು ಪತ್ತಾರ ಕುಂತಾರ ಅವನ ಕಡೆ ಚೆಕ್ ಮಾಡಿಸಿರಿ ಹೋಗಿ ಮಕ್ಕಳ. ನನ್ನ ಕಡೆ ಇದ್ದಿದ್ದು ಬೆಳ್ಳಿ ನಾಳೆ
ಕೊಟ್ಟಿ ತಿಂತೀರಿ ನನ್ನ ಮ್ಯಾಲ ನಿಮಗೆ ನಂಬಿಕೆ ಬರ್ಲಿಲ್ಲ ಮ್ಯಾಲ ಪತ್ತರ ಅವನ್ನ ಕರೆದು ಚೆಕ್ ಮಾಡಿಸ್ರಿ ಅವನ ಕರೆದು ಚೆಕ್ ಮಾಡಿಸ್ಕೊಂಡ್ರಿ ಇವ್ರು ಮ್ಯಾಲ ರಗಡೇಜಿ ಮಾಡಿಕೊಂಡು ಯಪ್ಪ ನನ್ನ ಕೆಲಸ ಕೆಡಿಸಿದ್ಯೋ ಮಾರಾಯ ಅಲ್ಲೇ ಇಳಿತಾರ ಹಿಂಗ್ ಮಾಡಿ ಕಲ್ಲ ತಗೊಂಡ್ರು ನಾವು ಕಲ್ಲು ಬಿಟ್ರಿ ಯಪ್ಪ ಕೆಳಗೆ ಬರ್ತಾರೆ ಸೀದ ಈ ಕವಳ ಎತ್ತಿದ ಮಂಗ್ಯ ಬಂದು ಬರ್ತಾವ ನೋಡಿ ಸೀದ 24, 25, 35 ಪೊಲೀಸ್ ಮ್ಯಾಲ ಇಟ್ಕೊಂಡು ಕೂತಿತ್ತು ಮ್ಯಾಲ ಕೈ ಬಿಡ್ರಿ ಬಂಗಾರ ತಾರ ರೊಕ್ಕ ಬಟ್ಟೆಗ ಅಂದಿಲ್ಲ ತಾರ ರೊಕ್ಕ ಅಟ್ಟು ರೊಕ್ಕ ಕಸ್ಕೊಂಡು ಬರ್ತಾ ಬಡ್ದು ಹೋಗಿ ಸಂದರ್ಭ ಹೆಂಗ್ ಬರ್ತಾವಂತೀರಿ ಒಂದ್ ಕಡೆ ನಂಬಿಕೆ ಅವು ಹೇಳ ಅವು ನೀವು ನಂಬ್ಯಾನ ನೀವು ನಂಬ್ಯಾನ ಅಂದತನ ಕೈ ಅಂತತನ ಹಿಡಿದಂತೆ ಚಾದರಿಗೂ ಚಾ ಕೊಡ್ಕೊಂಡ ಗೊತ್ತಾಗತ್ತಿಲ್ಲ ಚಾ ಕುಡಿದ್ಕೊಂಡಾರ ಅವ್ರಿಗೆ ನಾನು ಗೊತ್ತಾಗ್ತದೆ ಹಾಗೆ ಅದಕ್ಕೆ ಕೈ ಕೊಯ್ಯುವ ಹ್ಯಾಂಗ ಮಾಡಿ ರಾತ್ರಿ ಕಳೆದ್ರೆ ಬೆಳಿಗ್ಗೆ ಮನೆಗೆ ಸೊಟ್ಟೆ ಮುಖ ಮಾಡ್ಕೊಂಡು ಊರಿಗೆ ಹೋಗು ಹತ್ತು ಪರಿಸ್ಥಿತಿ ಹೆಂಗ ಬರ್ತಾವಂದ್ರೆ ಅವ್ರನ್ನ ನಂಬಿದ್ದಕ್ಕೆ ಅವ್ರಿಗೆ ಹಂಗಾಕು ಆದ್ರೆ ನಾವ್ ನಂಬಿದ್ದು ಯಾರಪ್ಪ ಅಂದ್ರೆ ವಿಷ್ಣುನಾಳ ಶರೀಫ್ರನ್ನ ಗುರು ಗೋವಿಂದ ಭಟ್ರನ್ನ ಸಿತಾರೂಢರನ್ನ ಗುರುನಾಥರನ್ನ ನಾವು ನಂಬೇವಿ ಅದಕ್ಕೆ ನಾವು ಇಂಥ ಬ್ರಹ್ಮಾನಂದಗಳು ಕೊಡ್ತೀವಿ ಏನು ಕೊಟ್ಟರು ಸಹಿತವಾಗಿ ಸಿಗ್ಲಾರ್ದಂತ ಬ್ರಹ್ಮಾನಂದ ಅಂತ ಇಷ್ಟು ಗುಡಿಗೆರಿಗೆ ಪದ ಹೇಳ್ಕೊಂತ ಹಾಡ್ಕೊಂತ ತೋರಿಸಿದ್ರು ಗುಡಿಗೆಯಲ್ಲಿ ಬಂದು ಕಲ್ಮೇಶ್ವರ ದೇವಸ್ಥಾನದೊಳಗ ಇಬ್ರು ಕುಂತು ಕಲ್ಮೇಶ್ವರ ದೇವಸ್ಥಾನದೊಳಗೆ ಕುಂತು ಶರೀರ ಶಿವಲಿಂಗ ಹೇಳ್ತಾರಪ್ಪ ತಂದೆ ಗುರುವೆ ಮೊನ್ನೆ ಬ್ರಾಹ್ಮಣರ ಮನೆಯೊಳಗೆ ಏನು ಪ್ರಸ್ತಾವ ಇತ್ತಲ್ಲ ಸಹಪಂಕ್ತಿ ಭೋಜನ ಇತ್ತಲ್ಲ ಅವತ್ತ ನಾವು ನೀವು ಉಂಡಾಡು ಯಾಕಂದ್ರೆ ನಿಮಗೆ ಭಕ್ತಿ ಶಿವದಂತ ಕಾಣಿಸ್ತೈತಿ ಒಂದಿಷ್ಟು ನೀರದ ಕುಡೀರಿ ಅಂತೇಳಿ ಶರೀಫ ಶಿವಲಿಂಗ ಹೇಳಿದ್ರು ನಿತ್ಯಾಹಾರ ಬಿಟ್ಟು ಶರೀಫ ನಾ ನಿರಾಹಾರ ಏನಿಲ್ಲ ನಿತ್ಯಾಹಾರ ಬಿಟ್ಟೆ ನಾನು ನಿರಾಹಾರ ಏನಿ ನನಗೇನ ಆಹಾರ ಬೇಕು ಬೇಡ ಬರೀ ಆ ವಾಯು ಒಳಗಿರುವಂತ ಆ ನೀರಿನ ಗುಣಗಳು ಒಳಗೆ ಹೋದ್ರೆ ಸಾಕು ಬದುಕುವಂತ ಶಕ್ತಿ ಬಂದೈತಿ ನನಗಷ್ಟೇ ಅಲ್ಲ ಇಬ್ಬರಿಗೆ ಬಂದೈತಿ ಆ ತಾಯಿ ಕೊಟ್ಟಾಳ ಶಾಕಂಬರಿ ಕೊಟ್ಟಾಳ ಅದನ್ನು ಉಪಯೋಗ ಮಾಡ್ಕೊಂತ ಹೋಗೋಣ ನಡೆಯನ್ನ ಅನ್ನೋದ್ರೊಳಗ ಆ ಊರಾಗ ಒಂದು ಮುದುಕಿ ಮನಿ ಬಿಟ್ಟು ಇವ್ರು ಹೊರಗೆ ಬರೋ ಮುಂದ ಇವ್ರಿಗೆ ನಾ ಪ್ರಸಾದ ಕೊಡ್ಬೇಕಂತ ಮಾಡೇನೆ ಅಂತ ಮನಸ್ಸಿನೊಳಗೆ ಇಚ್ಛಾ ಮಾಡ್ಕೊಂಡಿದ್ದೆ ಆ ವಯಸ್ಸಾದವ್ರು ನಾ ಇಂಥ ಕೆಲಸ ಮಾಡಬೇಕ ಈ ಸೇವಾ ಮಾಡಬೇಕಂದ್ರೆ ಅವ್ರ ಶಕ್ತಿ ನಿಂತು ಬದುಕು ಮಾಡ ಆಗ ಬಡ ತಗೊಂಡು ರೊಟ್ಟಿ ಕಟ್ಕೊಂಡು ಅನ್ನ ಕಟ್ಕೊಂಡು ಇಬ್ಬರಿಗೆ ಕೊಟ್ಟು ಬರ್ಬೇಕಂತ ಸೀದಾ ಕುಂತಿದ್ದ ಕಲ್ಮೇಶ್ವರ ಇವ್ರು ಕೊಟ್ಟು ಹೋಗ್ಬಿಟ್ರು ಮುದಿ ಅದನ್ನ ಊಟ ಮಾಡಿದ್ರು ಊಟ ಮಾಡಿ ಒಂದ ಮಾತು ಹೇಳಿ ಹೋಗುದು ಸರಿಪಾ ನಾ ಹೇಳಿದ್ದನ್ನು ತಂದು ಕೊಡ್ತೀನಿ ಗುರುವೇ ತನು ಮನ ದನ ಎಲ್ಲ ಐತೆ ನಿನಗ ಅರ್ಪಣೆ ಮಾಡಿಬಿಡ್ತೇನೆ ನನ್ನ ಪ್ರಾಣ ಹೋದ್ರು ಸರಿ ನೀ ಹೇಳಿದ್ದನ್ನು ತಂದು ಕೊಡೋದಿಲ್ಲಪ್ಪ ನಾನು ಏನ್ ಬೇಕು ಗುರುನಾಥ ನಿನಗೆ ಏನು ತಗೊಂಡು ಕೊಡ್ತೇನೆ ಅಂದಾಗ ಕಲಾಲ ಬಸಪ್ಪ ಮನೆಗೆ ಹೋಗು ಅವನ ಮನೆಯಾಗ ಶಂಕರಿ ತಗೊಂಡ್ವ ಅಂತ ಸುಟ್ಲು ಬರೋದಿಲ್ಲ ಸರಿಪ ಸರಿಪ ಯಪ್ಪ ಮತ್ತ ಶಂಕರಿ ಅಂದ್ರೆ ಮತ್ತ ಸಾರ ಏನಂತಾರ ಶಂಕರಿ ಅಂದ್ರೆ ಸಾರ ಇರ್ತಾರ ಸಾರ ಅಂದ್ರೆ ಸೇರೆ ಅಂತಾರ ಸೇರೆ ಅಂದ್ರೆ ಸಿಂಧಿ ಅಂತಾರ ಅದನ್ನ ಕುಡಿದ್ರ ಮತ್ತೆ
ನಮ್ಮ ಈ ಎಲ್ಲ ನಾವು ಯೂಸ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಉಪಾಸನೆ ಕ್ರಿಯೆಗಳೆಲ್ಲ ಕೆಟ್ಟ ಹೋಗ್ತಾವು. ಅದನ್ನ ತರಕೊಲ್ಲೆ ಅದನ್ನೊಂದು ಬಿಟ್ಟು ಬೇರೆ ಯಾವ್ದನ್ನಾದ್ರೂ ತಂದು ಕೊಟ್ಟು ಅಂದಾಗ ಹೇಳ್ತಾರ ಶಿವಯ್ಯರು ಸಂಬಂಧ ಪಾರ್ವತಿ ಪಾರ್ವತಿಯಿಂದ ಬಂದಿರ್ತಕ್ಕಂಥ ಬ್ರಹ್ಮರಸ ಅನ್ನೋದು ನಾವು ತರುವುದು. ಅವರು ತಗೊಂಡು ಕುಡಿಯಾಕ ಕತ್ತಿತ್ತು ಸೋಮರಸ. ಸೋಮರಸ ಸಮುದ್ರವನ್ನ ಕಡಿದು ಹಿಂದಗಡೆ ಉಳಿದಿದ್ದೇನಿತ್ತಲ್ಲ ಸೋಮರಸ. ನಾ ಹೇಳಿದ್ದು ಅಮೃತ ಬ್ರಹ್ಮರಸ ಶಿವರಸ ಸರತ್ ಶಂಕರತೀವಿ. ಇದು ಧ್ಯಾನಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತ ಒಂದು ದ್ರವ ಪದಾರ್ಥ ಪಾಲು ಹೋಗಿ ತಗೊಂಡು ಬಾರು ಕಲಾರಸ ಹೋಗಿ ತಗೊಂಡು ಹೋಗು ಅಂತ ಹೇಳಿದ್ರು. ಆಯ್ತು ಗುರುನಾಥ ನೀ ಹೇಳಿ ಅಂದ್ರೆ ಮತ್ತೆ ನಾನು ಅದನ್ನ ಪಾಲಿಸಬೇಕಲ್ಲ ಅಂತ ತಿಳ್ಕೊಂಡು ಯಾವ ಶರೀರ ಶಿವಯೋಗಿಗಳು ಎಲ್ಲಿ ಹೋಗ್ತಾರ ಅಂದ್ರೆ ಆ ಕಲಾದ ಬಸಪ್ಪನ ಮನೆಗೆ ಹೋಗ್ತಾರ. ಅಲ್ಲಿ ಎಲ್ಲರೂ ತಗೊಳ್ಳೋದು ಕುಡಿದು ಜೋಲಿ ಹೊಡಿದು ತಗೊಳ್ಳೋದು ಕುಡಿದು ಜೋಲಿ ಹೊಡಿದು ಮಾಡ್ತಿದ್ರು. ಅವರಿಗೆ ಅದು ಸಾರಾಯಿ ಅಂತ ತಿಳ್ಕೊಂಡು ಕುಡಿಯೋರಿಗೆ ಸಾರಾಯಿ ಸಿಂಧಿ ಆಗಿತ್ತು ಸೀರೆ ಆಗಿತ್ತು. ಬ್ರಹ್ಮರಸ ಶಿವರಸ ಅಂತ ತಿಳ್ಕೊಂಡು ಮಧುಪಾನ ಅಂತ ತಿಳ್ಕೊಂಡು ಉಪಯೋಗ ಮಾಡೋರಿಗೆ ಅದು ಜೇನುತುಪ್ಪ ಆಗಿದೆ. ಜೇನುತುಪ್ಪ ಅವರವರ ಭಾವಕ್ಕೆ ಅವರವರ ಪ್ರಕೃತಿಗೆ ತಕ್ಕಂಗ ಅವು ಆಗ್ತಾವಂತಾರಲ್ಲ ಹಂಗ ಇವರಿಗೆ ನಾವು ಜಗತ್ತಿನ ಕಣ್ಣಿಗೆ ಕಾಣ್ತಿತ್ತು ಅವರು ಕುಡಿತಾರ ಅಂತೇಳಿ. ಆದ್ರೆ ಅವ್ರಿಗೆ ಅದೇನಾಗಿತ್ತು ಅಂದ್ರೆ ಆ ಬ್ರಹ್ಮರಸ ಆಗಿತ್ತು ಶಂಕರಿ ಆಗಿತ್ತು. ಅದು ಶಂಕರಿ ಆಗಿತ್ತು. ಆಹಾರ ನಿತ್ಯಾಹಾರವನ್ನು ತ್ಯಾಗ ಮಾಡಿ ನಿರಾಹಾರವನ್ನು ಮಾಡಿದ್ರಲ್ಲ ಅವರು ಆ ಹಸಿವನ್ನ ತಡೆಗಟ್ಟಲಿಕ್ಕಾಗಿ ಅದೊಂದು ಯೋಗ. ಅದೇ ಶಂಕರಿ ಶಂಕರಿ ಶಂಕರಿ. ಏನ್ ಹೋದ ಸರಿ ಹೋಗಿ ಕಲಾಪ ಹೋಗಿ ನಮ್ಮ ಗುರುಗಳು ಹೇಳಿ ವಿಚಾರ ಮತ್ತೆ ಶಂಕರಿನ ಕೊಡಪ್ಪ. ಒಂದ ಶಂಕರಿನ ಕೊಡ್ಬೇಕಂದ್ರೆ ಪೈಸೆ ಬೇಕಪ್ಪ. ಪೈಸೆ ಕೊಡು ಶಂಕರಿನ ಒಯ್ಯಿ ಅಲ್ವಾ. ನಾವು ಖಾಲಿ ಕೀಸದ ಮಂದಿ ಕುಲಕರ್ಣಿ ಯಾವಾಗ ಒಂದು ಪುಸ್ತಕ ಕೊಡ್ತಿದ್ನೋ ಅವನಿಗೆ ಕೊಡೋದು ಬಿಟ್ಬಿಟ್ಟಾನ. ಅವ್ನ ಕೈ ನಾವು ಸಿಗುವಲ್ವಿ. ಮತ್ತೆ ಎಲ್ಲಿಂದ ರೊಕ್ಕ ತರದೈತಿ ನಮ್ಮ ಗುರುಗಳು ಹೇಳ್ಯಾರ ಕೊಟ್ಬಿಡು ನೈ ಅಂತ. ನೈ ಚಲೋ ವಾಪಸ್ ಹೋಗ್ರಿ ಹುಡುಗಲ್ಲ. ನಾ ಹಿಂಗೆಲ್ಲಾರು ಬಂದವ್ರಿಗೆ ಎಲ್ಲರಿಗೂ ಮುದ್ರಿ ಕೊಟ್ಕೊಂಡ್ರೆ ನಾನು ಕರೆ ಒಂದ್ರ ಕಲಾ ಸ್ವಲ್ಪ ಕಣ್ಣಿ ನನಗೆ ಆಗೋದಿಲ್ಲ ಹೋಗಂತ ಹೇಳಿದ. ಏನ್ ಮಾಡ್ಬೇಕು ತಿಳಿಲಾರ್ದಂಗ ಏನ್ ಮಾಡಿ ನಮ್ಮ ಗುರುಗಳಿಗೆ ನಾನು ಶಂಕರಿ ಓಡ್ ಕೊಡಬೇಕು ಅಂತ ವಿಚಾರ ಮಾಡಕತ್ತಿದ್ದ. ಹೋಗುವಾಗ ಗುರುಗಳು ಒಂದು ಮಾತು ಹೇಳಿದ್ರು, ದ್ಯಾಮೋದೇವಿ ಆಶೀರ್ವಾದ ನಿನ್ ಮ್ಯಾಲ ಐತಿ ಹೋಗಿ ತಗೊಂಡ್ ಬಾರೋ ಅಂತ ಮಾತಿದ್ದ. ಲಕ್ಷ್ಯ ನೋಡಿ, ದ್ಯಾಮೋದೇವಿ ಆಶೀರ್ವಾದ ನಿನ್ ಮ್ಯಾಲ ಐತಿ ಹೋಗಿ ತಗೊಂಡ್ ಬಾ ಅಂತ ಲಕ್ಷ್ಯ ಆತು. ಸೀದ ದ್ಯಾಮವ್ವನ ಗುಡಿಗೆ ಹೋದ. ಗುಡಿಗೆ ಹೋದವನ ಓಂ ಶ್ರೀಕಾರಿ ಕಲ್ಯಾಣಿ ರುದ್ರಾಣಿ ರಮಾ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತಿ ಅಣಿಕಿಲ ಮಹಾಮಾನಿ ಮಾತಂಗಿ ಕ್ಲೀಂ ಕ್ಲಿವರಣ್ಯ ಸಂಸ್ಕಾರಿ ಸದರ್ಶಾರದೆ ಸರ್ವಾಂಗಿನಿ ಮಾತಂಗಿ ಏನಂತ ಮಾತು ಅವರ ಬಂದಿತ್ತು. ಇದು ಅಲ್ಲೇ ಅಲ್ಲೇ ದಂಡಕ ಅಂತ ದೇವಿ ದಂಡಕ. ಪ್ರಪ್ರಥಮವಾಗಿ ದೇವಿ ದಂಡಕವನ್ನ ಓಂಕಾರ ಲಿಂಕಾರಿ ಕಲ್ಯಾಣಿ ಅಂತ ಹೇಳಿದವರು ಶಿಶುನಾಳ ಶ್ರೀಪುರು ಗುಡಿಗೇರಿ ದ್ಯಾಮವ್ವನ ಗುಡಿ ಮುಂದೆ ಹೋಗಿ ಇದೊಂದು ದಂಡಕವನ್ನ ಅಂದು ಕೈಯ ಮುಗಿದು ಬಿಡ್ತಾರ. ಮುಂದೆ ಹೇಳ್ತೀನಿ, ಭದ್ರವಾಗಿ ಚಾವಿ ಹಾಕಿ ಕದ ಹಾಕಿರ್ತಕ್ಕಂಥ ಆಯಾವ ಚಾವಿ ಚಟ್ ಅಂತ ಹಾರಿತು. ಆಯಾವ ಬಾಗಲ ಗುಡಿಯ ಆಯಾವ ದೇವಿಯ ಬಾಗಲ ತನ್ನಿಂದ ಸ್ಥಾನ ತೆರೆದ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರ ಮಹಾದೇವ. ಆಗಲೇ ನಾವು ನೀವು ಅತ್ಯಂತ ಉತ್ಸಾಹದಿಂದ ಹಾಡಿದಾಗ ನಮಗೆ ನಿಮಗೆ ಹೆಂಗ ಸಂತೋಷ ಆಗಿತ್ತು. ಒಂದು ಹಾಡು ಹಾಡಿದಾಗ ಎಷ್ಟು ಸಂತೋಷ ಆಗೈತಿ. ಹಾಕಿದ ಬಾಗಲ ಕದಾ ತೆಗೆದಾಗ ಇನ್ನು ಹೆಂಗ ಆಗಿರಬಾರದು. ರಾತ್ರಿ ಏನಾರ ನಮಗ್ ಬೇಕಾಗೈತಿ ಅಂತೇಳಿ ಅಂಗಡಿಯಾಗ ಹುಡುಕಾಡಕ್ ಹೋದಾಗ ಅವನಾಗ್ಲೇ ಕದಾ ತೆಗೆದ ಕದಾ ತಕ್ಕ ಕುಂತನೆ ಬಾರಪ್ಪ ಅಂದಾಗ ಎಷ್ಟು ಸಂತೋಷ ಆಕೈತಿ. ಹಂಗ ಆ ದ್ಯಾಮವ್ವನ ದೇವಸ್ಥಾನದ ಬಾಗಿಲು ತೆಗೆದಾಗನ ಶಿಶುನಾಳ ಶ್ರೀಪುರಿಗೆ ಅತ್ಯಂತ ಉತ್ಸಾಹ ಕೊಂಡಾಡಕತ್ತಿದ್ರು ತಾಯಿ.
ನಿನ್ನಂತ ದೇವಿನ ಈ ಜಗತ್ತಿನೊಳಗೆ ನಾನು ಎಲ್ಲಿ ನೋಡಿಲ್ಲ, ಹಿಂದೂ ನೋಡಿಲ್ಲ, ಮುಂದೂ ನೋಡಿಲ್ಲ. ಅಂತ ಜಾಗೃತ ತಾಯಿ ನೀನು. ಇಂಥ ಪರಿಸ್ಥಿತಿ ಬಂದಕ್ಕೆ ಗುರುಗಳು ಶಂಕರಿ ತಗೊಂಡ್ ಬಂದಾರ. ನನ್ನ ಕಡೆ ನೋಡಿದ್ರೆ ಏನು ಇಲ್ಲ, ನೀನ ದಾರಿ ತೋರ್ಬೇಕು, ನೀನ ದಾರಿ ತೋರ್ಬೇಕಂತೇಳಿ ಕೈ ಮುಕ್ಕೊಂಡ ನಿಂತ ದೇವಿ, ಕಟ್ಟಿಗೆ ದೇವಿ ಹೋಗಿ ನಿಜವಾಗಿರ್ತಕ್ಕಂಥ ಕುಲು 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 ನಗಬೇಕಂತ ದೇವಿ ಸಂತೋಷ ಇರುತ್ತೆ. ಅಂತ ಶರೀರ ಬಂದಾಗ ಗುರು ಗೋವಿಂದ ಕಳಿಸ್ಯಾನ. ಇವನಿಗಾಗಿ ನಾನು ಏನಾರ ಕೊಡಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದ್ದು, ಆ ತಾಯಿ ತನ್ನ ಮೂಗಿನಲ್ಲಿ ಇರುವಂತ ವಜ್ರದ ನತ್ತು, ಆ ನತ್ತನ್ನ ಏನ್ ಮಾಡಿದಪ್ಪ ಅಂತಂದ್ರೆ ತನ್ನ ಕೈಯಾರೆ ಸೀದ ತಗೊಂಡು ಬಂದು ಆ ಯಾವ ಶರೀಫ ಶಿವಯೋಗಿ ಎರಡು ಕೈ ಹೊಟ್ಟುಕೊಂಡು ಈಗ ನಿಂತಿದ್ನಲ್ಲ, ತಂದು ಬಡ ಬಡ ಆ ನತ್ತನ್ನ ಅವನ ಕೈಯೊಳಗೆ ಇಟ್ಬಿಟ್ಟು ಜಗತ್ತ ಬಂದ ಕೈಯಾಗ ಕುಂತಂಗಾತ. ಆ ನತ್ತ ನಿಂದ ನೋಡ್ತಾನ, ಫಳ 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 ಯಾಕೆ ವಜ್ರ ವೈಡೂರ್ಯದ ನತ್ತದು. ರಾಜ ಮಹಾರಾಜರ ಕಾಲದಿಂದ ಹಾಕೊಂಡು ಬಂದಿರ್ತಕ್ಕಂಥ ವಜ್ರ ವೈಡೂರ್ಯದ ನತ್ತು ಕೈಯಾಗಿ ಹಿಡಿತಾನ. ರಾತ್ರಿಯಾಗಿ ಫಳ 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 ಹೊಡಿತಿ. ಅಚ್ಚ ಪಟ್ಟಿದ್ವಂದ ತಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಹೊರಗೆ ಬಂದ. ದೇವಿ ಬಾಗಲ ಮತ್ತೆ ತನ್ನಿಂದ ತಾನ ಹತ್ತಂತೂ ಹಾಕಿರ್ತಕ್ಕಂಥ ಕೀಲಿ ತಾನ ಮತ್ತೆ ಲಾಕ್ ಆಗಿರುತ್ತೆ. ಮತ್ತೆ ಮೊದಲಂತ ಒಳ್ಳೆದ್ದು ಕಲಾಲ್ ಬಸಪ್ಪನ ಹತ್ರ ಬಂದಿದ್ದು. ಕಲಾಲ್ ಬಸಪ್ಪನ ಹತ್ರ ಬಂದು ಕೊಡಪ ಶಂಕರಿನ ಕೇಳ್ತಾನ, ಕೈಯಾಗಿದ್ದಿರ್ತಕ್ಕಂಥ ನತ್ತು ತೋರಿಸ್ತಾನ. ಕಲಾಲ ಬಸಪ್ಪಗ ಕನ್ನಾಗ ತರಾವರಿ ನತ್ತ ಇಂಥ ಶರೀಫನಂತ ಊರಾಗ 100 ಮಂದಿ ಇರ್ಲಿ ಅನ್ನಕತ್ತಿದ. ಎಲ್ಲಾರು ಬಂದು ₹1, ₹2, 1 ಬಿಲ್ಲಿ 2 ಬಿಲ್ಲಿ ಕೊಟ್ಟು ತಗೊಂಡು ನಾ ಯಾವ ಸೌಕರ್ಯ ಆಗ್ಬೇಕು. ಎಲ್ಲಾರು ನತ್ತು ಮೂತಿ ಹಾವು ಗುಳದಾಳಿ ಹಂತಿಂತಾವು ಕೈಯನು ಪೈಯನು ತಗೊಂಡು ಬಂದು ನನಗ್ ಕೊಟ್ಟು ನನ್ನ ಶಂಕರಿ ತಗೊಂಡು ಹೋದ್ರ ನಾ ದೊಡ್ಡ ಶ್ರೀಮಂತ ಕಮ್ಮಿ. ಇಂಥದನ್ನ ಎಲ್ಲರಿಗೂ ಕಲಿಸು. ಅವನ ಕೆಲಸ ಕಾಣಕತ್ತಿದ. ಎಷ್ಟು ಖುಷಿ ಆಯ್ತು. ಒಬ್ಬೊಬ್ಬರು ಬಂದಂತ ಕಲಿಸ್ತೀವಿ, ಒಬ್ಬೊಬ್ಬರು ಬಂದಂತ ಬರಾಕಿ, ಒಬ್ಬೊಬ್ಬರು ಬಂದಂತ ಬರಾಕಿ ಕೈಯಾಗ ಕೊಟ್ಟು ಕೊಡೆ ತತ್ತರಂಗ ಹಾಕಿ ರೆಡಿ ಇಟ್ಟಿದ್ರೆ ಅವನ ಎಲ್ಲರಿಗೂ ಕೊಡುದು. ದೊಡ್ಡ ಒಬ್ಬರಿಗೆ ಹಿಂಗ ತಗೊಂಡು ಸರಿ ಅಂತ ತಗೊಳ್ಳೋದು, ಇವ್ರಿಗೆ ಹಾಕ್ಬೋದು, ತಗೊಳ್ಳೋದು ಇವ್ರಿಗೆ ಹಾಕ್ಬೋದು ಮಾಡ್ತಿದ್ದ. ವಿಶೇಷ ಏನಪ್ಪಾ ಅಂತಂದ್ರೆ ಶಿಶುನಾಳ ಶರೀಫ್ ಹೊಳ್ಳಿ ಬಂದ್ರು ಕೊಡ್ಬೇಕಂತೇಳಿ ಬೇರೆ ತತ್ರಾನಾಗ ಹಾಕಿ ಇಟ್ಟಿದ್ದು ಬ್ರಹ್ಮರಸನ ಬೇರೆ ಇತ್ತು, ಎಲ್ಲರಿಗೂ ಕೊಡಿಸುವ ರಸನ ಬೇರೆ ಇತ್ತು. ಹಾಗಾಗಿ ನೋಡ್ರಿ, ಜಾಮೂನ್ ಬೇರೆ ಹಾಕಿಟ್ಟ, ಬೇರೆ ಹಾಕಿಟ್ಟ, ಬೇರೆ ಹಾಕಿಟ್ಟ. ತಗೊಂಡ ಚಕ್ಕನ ತಗೊಂಡು ಶರೀಫ್ರ ಕೈಯಾಗ ಕೊಟ್ಟ. ಶರೀಫ್ ತಗೊಂಡು ಕೈಕೊಂಡು ಓಡಿ ಗುರುಗಳ ಗುರುವೇ ಗೋವಿಂದಪ್ಪ ತಂದ್ಯ ಬಲೆ ಶಿಷ್ಯ ಬಲೆ ಬರ್ತಿತ್ತ. ಬಂದು ಕುಂತು ಗುರುಗಳ ತಂದ ನೀ ತಗೊಳ್ಳಿ ಪಟ್ಟ. ಬೆಳ್ಳು ಹಾಲಾಗಿ ಅಮೃತ. ಯಾಕಂದ್ರೆ ಆ ಅಮೃತವನ್ನ ಪಾನ ಮಾಡಿ, ಮಧುಪಾನವನ್ನ ಮಾಡಿ ಆ ಯಾವ ದೇವಿ ಸಹಿತ ಆ ಸುರರನ್ನ ಶುಂಭರನ್ನ ಸಂಹಾರ ಮಾಡಿದ್ದು. ದೇವಾನು ದೇವತೆಗಳು ಅವಾಗ ಕೊಟ್ಟರು ಈ ಬ್ರಹ್ಮರಸವನ್ನ ಮಧುವನ್ನ ಸ್ವೀಕಾರ ಮಾಡಿ ಅವ್ರನ್ನ ಸರ್ವನಾಶ ಮಾಡಿದ್ರು. ಇತಿಹಾಸ ತಂದುಕೊಳ್ಳೆ ಆ ಯಾವ ಶಿವಯೋಗಿಗಳು ಅದನ್ನು ಸ್ವಲ್ಪ ಸ್ವೀಕಾರ ಮಾಡಿದ್ರು. ಶಿಷ್ಯಗಳಿಗೆ ತಗೋಯಿದ್ರು. ನಾವಲ್ಲಿ ಇವತ್ತು ಅಲ್ಲೂ ಧ್ಯಾನಕ್ಕೆ ಮೂಲ, ಕ್ರಿಯೆಗೆ ಮೂಲ, ಮನಸ್ಸಿಗೆ ಇನ್ನು ಮ್ಯಾಲ ಈಗ ಮೂಲ ನಮಗೆ ಬ್ರಹ್ಮರಸ. ಇದು ಶಂಕರಿ ಪಾರ್ವತಿಯಿಂದ ಬಂದಿರತಕ್ಕಂತ ದೇವಾನು ದೇವತೆಗಳು ಸಮುದ್ರ ಮಥನ ಮಾಡುವಾಗ ಹೆಳದು ಕೊಟ್ಟಿದ್ದು. ಇದು ಆಗಲ್ಲ, ಇದು ಆಗಲ್ಲ, ಇದು ಬೇರೆ. ನಾವಲ್ರಿ
ಹಂಗಾರೆ ಧ್ಯಾನಕ್ಕೆ ಕುಂಡ್ರು ನೋಡು ಅಂತ ಧ್ಯಾನಕ್ಕೆ ಕುಂತ್ರು. ಧ್ಯಾನಕ್ಕೆ ಕುಂತು ಕೂಡಲೇ ಈ ಪಟಕ್ ನೋಡಿದಾಗ ಎಚ್ಚರ ಯಾರಿಗೆ ಶರೀಫರಿಗೆ. ಮತ್ತೆ ಕುಂಡ್ರು, ಮತ್ತೆ ಕುಂತ್ರು, ಚಪ್ಪಾಳಿ ಹೊಡೆದ್ರು ಎಚ್ಚರ, ಮತ್ತೆ ಕುಂಡ್ರು, ಮತ್ತೆ ಕುಂತ ಶರೀಫ ಅಂತ ಕರೆದ್ರು ಓದೇ ಯಾರು ಅಲ್ವಾ. ನೀ ಧ್ಯಾನಕ್ಕೆ ಕುಂತಂದ್ರ ನಾ ಹೊಡಿದಲ್ಲ, ಈಗ ಹಾವು ಬಂದು ಕಳೆದ್ರು ಜಗತ್ತು ಪ್ರಳಯ ಯಾರು ಸಹಿತವಾಗಿ ನಿನಗೆ ಈ ಬಾಹ್ಯ ಪ್ರಪಂಚದ ಜ್ಞಾನ ಇರಬಾರದು. ಹಂಗ ಜ್ಞಾನ ಕುಂಡಿರ್ಬೇಕಲ್ಲ, ಹಂಗ ಜ್ಞಾನ ಕುಂಡಿರ್ಬೇಕಲ್ಲ, ಹಂಗ ಕುಂಡ್ರ ಸಾಕಿದ ಅನುಕೂಲ ಆಗ್ತೈತಿವೋ ತಗೋಯಿಲ್ಲ. ಆಯ್ತು ಗುರುನಾಥ ಅಂತ ತಿಳ್ಕೊಂಡು ತಗೊಂಡ ಕುಂಡ್ರಿ ಜ್ಞಾನ ಅಂತಂದ. ಅಚ್ಚಿನಿಂದ ಗುಡುಗು ಸಿಡನ್ನು ಹೊಡೆಯಂಗ್ ಮಾಡ್ತಾರ, ಮಳೆ ಬರೋಂಗ್ ಮಾಡ್ತಾರ, ದೊಡ್ಡ ದೊಡ್ಡ ಸಿಡ್ಲು ಬಿಡೋಂಗ್ ಮಾಡ್ತಾರ. ಏನೇನು ಮಾಡಿದ್ರು ಶರೀಫದ ಬಾಹ್ಯ ಪ್ರಪಂಚದ ಜ್ಞಾನ ಸೂರ್ಯಾತಿಥಿಗಳು ಹೋಗ್ಬಿಟ್ಟ, ನಿರ್ಮಿತ ಸ್ಥಿತಿಗಳು ಹೋಗ್ಬಿಟ್ಟನ. ಅಂತ ಬ್ರಹ್ಮರಸ ಓದಾಡಿಸಿ ಕೆಡುವಂತದಲ್ಲ. ಮನದಲ್ಲಿ ಮನವ ನಿಲ್ಲಿಸಿ ಏಕಾಕಾರವಾಗಿ ಮಾಡುವಂತ ಬ್ರಹ್ಮರಸವನ್ನ ಕುರಿದು ಪ್ರಸಾದವನ್ನ ಸ್ವಲ್ಪ ಸೇವನೆ ಮಾಡಕತ್ತಿದ್ರು. ಆಯಾವ ಗುಡಿಯೇರಿಗೆ ಶೃಂಗೇರಿ ಶಾರದಾ ಪೀಠದ ಜಗತ್ತು ಗುರುಗಳು ಬಂದಾರಂತ ಎಲ್ಲಿ ಬೇಕಾದಲ್ಲಿ ಸುದ್ದಿ ಆಗಿಬಿಟ್ಟಿತ್ತು ಬ್ರಾಹ್ಮಣರು. ಅದರಾಗ ಈ ಶರೀಫ್ ಶಿವಯ್ಯರು ಮತ್ತು ಗುರು ಗೋವಿಂದ ಭಟ್ಟರಿಗೆ ಬಹಳಷ್ಟು ಕಾಟವನ್ನು ಕೊಟ್ಟಿರ್ತಕ್ಕಂಥ ರಾಮ್ ಭಟ್ಟ ಮತ್ತು ಶ್ಯಾಮ್ ಭಟ್ಟರಿಗೆ ಸುದ್ದಿ ಬಂತು. ಯಾರು ಬಂದಾರಂತೇಳಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಗುಡಿಯಲ್ಲಿ ಬಂದಾರ. ಅವ್ರು ದರ್ಶನ ತಗೊಂಡು ಬಂದ್ರೆ ಬಹಳ ಪುಣ್ಯ ಬರ್ತೈತಿ. ಹೋಗೋ ನಡಿಪ ಶ್ಯಾಮ ಅಂತೀವ, ಆಯ್ತಪ್ಪ ರಾಮ ಅಂತೀವ, ಅಡವಿದ್ದೀವ್ ಬರ್ತೈತಿ. ಅಡವಿದ್ದೀವ್ ಬರಾಕತ್ತಾರ. ಇನ್ನೊಂದು ಹೇಳ್ತೀನಿ, ಹಟ್ ಹೆಸರು ಬಿಡ್ತೀವಿ ಯಪ್ಪ ನಾವಲ್ಲಿ ಶ್ಯಾಮ ಅಂತಿಲ್ಲ ನೀವು ಹೆಂಗಾರ ಮಾಡಿ ನಾವು ಒಕ್ಕಂಡ್ರಿ ಹೋಗಿ ನಾ ಗುರುಗಳ ದರ್ಶನ ತಗೊಂಡು ಅಲ್ಲಿ ಊಟ ಮಾಡ್ತಾನೆ ಅಂತೇಳಿ ರಾಮ ಹಂಗೋಟ್ ಮಾಡ್ಕೊಂತ ಒಂದಕ್ಕೊಂದು ಕೈ ಹಿಡ್ಕೊಂಡು ಓಡ್ಕೊಂತ ನಡ್ಕೊಂತ ಹೋಗ್ತಾರೆ. ಬಂದು ಊರ ಬಾಗಿಲಿಗೆ ಬಂದ್ರು. ಹೊರಗಿನ ದೇವಸ್ಥಾನದೊಳಗೆ ಇವರಿಬ್ರು ಆ ಯಾವ ಬ್ರಹ್ಮರಸವನ್ನು ತಗೊಂಡು ಕುಂತಲ್ಲಿನ ಧ್ಯಾನ ಸತ್ತರಾಗಿ ಧ್ಯಾನದ ನಿದ್ದೆ ಅಂತ ನಿದ್ದೆಲ್ಲ ಧ್ಯಾನದ ನಿದ್ದೆ, ಬ್ರಹ್ಮಾನಂದದ ನಿದ್ದೆ. ಇವರಂದ್ರು ಏ ರಾಮ ಇಟ್ಟು ಶರೀಫ ಮತ್ತು ಗುರು ಗೋವಿಂದ ಭಟ್ಟರು ಇಬ್ಬರು ಹುಡುಗರು ಭಾಳ ಚಲೋ ಆಗಿ ಬರ್ತಾರೆ, ಭಾಳ ಚಲೋ ಆಯ್ತು ಅಂತೇಳಿ ಅವ್ರ ಹತ್ರ ಹೋಗಿ ಗೋವಿಂದ ಭಟ್ರ ಅಂತಾರ. ಗೋವಿಂದ ಭಟ್ರು ಇಲ್ಲ, ಶರೀಫ್ ಇಲ್ಲ, ಏನಾಗ್ಬಿಟ್ಟಾರ ಅದ್ರೊಳಗಿಂದು ಏನೈತಿ ನೋಡು ಅಂತೇಳಿ ಇದು ಮೂಸಿ ನೋಡಿದ ರಾಮ್ ಭಟ್ಟ ಅದರ ವಾಸನೆ ತಗೊಳಂಗ ಆಕತ್ ಬಳಸ್ಕೊಂಡಿಲ್ಲ. ಅದರ ವಾಸನೆ ತಗೊಂಡ ಏನದ ತಗೊಂಡ್ ಬಾಯಲ್ಲಿ ಶ್ಯಾಮ್ ಭಟ್ ತಗೊಂಡು ವಾಸನೆ ನೋಡ್ತಾನ, ಅದು ಜೋಲಿ ಹೊಡ್ಯಾಕತ್ತ. ಶ್ಯಾಮ್ ಭಟ್ಟ ಅಂತ ಅವ್ರು ಮೊದಲು ಬಿಟ್ಟಾವು, ಶರೀಫ ಗೋವಿಂದ್ರ ಅಂತ ಅವ್ರು ಬಿಟ್ಟಾವು. ಇದು ನಾನು ಓದತೈತಿ, ಅದು ನೀರು ಓದತೈತಿ. ಶ್ಯಾಮ್ ಭಟ್ಟ ಅಂತ ಈಗ ಓದತೈತಿ, ರಾಮ್ ಭಟ್ಟ ಅಂತ ಈಗ ಓದತೈತಿ. ನೋಡ್ರಿ ಯಾಕ ಗುಂಗು ಎದುರು ಗುಂಗು ಬರೀ ವಾಸನೆ ತಗೊಂಡಿದ್ರು ಗುಂಗು. ವಿಜಯನಗರ ಸಾಮ್ರಾಜ್ಯದೊಳಗೆ ಆವಾಗ ಆ ಸೇರೆ ಸಿಂಧಿ ಅನ್ನುವಂಥದನ್ನ ತಯಾರು ಮಾಡಬೇಕಾದ್ರೆ ತಿಪ್ಪ್ಯಾಗ ಅವನ್ನೆಲ್ಲ ಕೂಡಿಸಿ ಉಗಿತಿದ್ರಂತೆ. ಉಗಿದು ವರ್ಷನೋ 6 ತಿಂಗಳು ಯಾವಾಗ ಬಿಟ್ಟು ಅದನ್ನ ತೆಗಿತಿದ್ರಂತ. ಕಳುತ್ತೆಲ್ಲ ಅದು ಸ್ವಚ್ಛಾಗಿ ಒಂದು ರಸ ತೆಗಿತಿದ್ರು. ಅವಾಗ ಏನಾಗಿತ್ರಿ, ಅದು ಮ್ಯಾಲಿಂದು ತಿಪ್ಪೆಂದೆಲ್ಲ ಕಸ ಹಾರಿ ಹೋಗ್ಬಿಟ್ಟೆ. ಅದ್ರ ಕಂಠ ಬರ್ಬಿಡ್ತೈತಿ, ತುಳುತ್ತದೆ. ಯಾರ್ದಾರ ಮೈ ಬುನಾದಿ ತೆಗಿಬೇಕಾದ್ರೆ ಅವ್ರ ನೀರ್ ನೆಂತಿತ್ತು ನೋಡಿ. ಅಲ್ಲ ಏನೋ ಬಂಗಾರ ಐತೆ ಅಂತ ತಿಳ್ಕೊಂಡಿವ್ರು, ಹಂಗ ಒಲೆಲ್ಲ ಕರ್ಕೊಂಡು ತೆಗೆದು ನೋಡ್ಬೇಕು. ಅದ್ರಾಗ ತಿಳಿ ನೀರಿರ್ಬೇಕು ಅಂತ ನಿದರ್ಶನಗಳು ಇನ್ನೂ ಅದಾವು. ಗಡಿಗೆ ಹತ್ತುವುದು, ಮುಚ್ಚಳತ್ತು, ಅದ್ರೊಳಗಂತ ನೀರು ಇಟ್ಟಿದ್ದು ಅಂತ ಅದನ್ನು ನಿದರ್ಶನಗಳು. ಅದಕ್ಕಲ್ಲ ಅಲ್ಲೊಂದು ಕಪ್ಪಿ ಅದು ಆ ಕಡೆ ದಾಟಬೇಕಾಗಿತ್ತು. ಆ ದಾಟ ಹೋಗಿ ಆ ಏನು ಗಡಿಗಿತ್ತಲ್ಲ, ಆ ಸೀರೆ ಸಿಂಡಿ ತೆಗೆದಿಟ್ಟಿತ್ತು, ಕೊಳೆ ಹಾಕಿದ್ದು ಗಡಿಗಿತ್ತದ, ಆ ಪಟಕ್ಕಂತ ಜಿಗಿದು ಹೋಗ್ಬೇಕಾದ್ರೆ ಸ್ವಲ್ಪ ಕಟ್ಟಕಾಯಿ ಸ್ವಲ್ಪ ತೆರೆದಿತ್ತಂತ.
ಸ್ವಲ್ಪ ಹಿಂಗೆ ತೆರೆದಿತ್ತು ಹಿಂಗೆ ಮಾತು ಅದು ಚುಕ್ಕನ ಕಪ್ಪಿಗೆ ನಾನು ಎಲ್ಲಿದೆ ಅನ್ನೋದು ಗೊತ್ತಾಗಲಿಲ್ಲ. ಎಲ್ಲಿದೆ ಅನ್ನೋದು ಗೊತ್ತಾಗಲಿಲ್ಲ. ಕಣ್ಣು ಪಿಳ್ಸಕತ್ತಿ ಈ ಕಡೆ ನೋಡ್ತೈತಿ ಈ ಕಡೆ ನೋಡ್ತೈತಿ. ಎಲ್ಲಿದೆ ಅನ್ನೋದಕ್ಕೆ ಕಡೆ ಈ ಕಡೆ ನೋಡಕತ್ತು ಅದು ಚಿಕ್ಕೊಂತ ರೋಡ್ ಕಡೆ ಬಂತು. ಆ ಕಡೆಯಿಂದ ಒಂದು ಆನೆ ಬಂತು. ದಾರಿಯಾಗಿರು ಕಪ್ಪಿಗೆ ಒಂದು ಸ್ವಲ್ಪ ಆನೆಗೆ ಒಂದು ಸ್ವಲ್ಪ ಕಾಲು ತೆಗೆದು ನೋಡ್ರಿ. ಆನೆ ಯಾವುದು ಯಾವುದು ಕಪ್ಪಿ ಎದಕ್ ನಿಂತತಿ? ಆನೆ ಒಳ್ಳೆ ನಿಂತತಿ. ಏನಂತತಿ? ಲೇ ಮಗನ ಒತ್ನಿ ಅಂದ್ರ ನೋಡ ಕ್ವಾರಿ 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 ನೋಡವು ನೋಡ ನನ್ನ ಸರಿಯಾಗಿ ಬಂದಿ ಒತ್ನಿ ಅಂದ್ರೆ ಕ್ವಾರಿ ಕ್ವಾರಿ ನೋಡವು ಅಂತಿದ್ರು. ಯಾಕ ಒಳಗ್ ಹೋಗಿಲ್ಲ ಹತ್ತೈತಿ. ಹಂಗ ಶ್ಯಾಮ್ ಭಟ್ರಿಗೆ ರಾಮ್ ಭಟ್ರಿಗೆ ಒಳಗ್ ಹೋಗಿಲ್ಲ, ಬರೀ ವಾಸನೆ ಬರ್ತೈತಿ. ಬರೇ ವಾಸನೆ ಬರ್ತೈತಿ. ಏನ್ ವಿಚಿತ್ರ ಅದ್ಭುತ ಇದು ಜಗತ್ತು. ಏನ್ ಶ್ಯಾಮ್ ಭಟ್ಟ ನನ್ನ ಓದುತ್ತೀರ ಅಂತ ನನ್ನ ಓದುತ್ತೇನೆ ಯಾರು ಜಗಳಾಡಕತ್ತಿಲ್ಲ. ಅಷ್ಟೊಳಗ ಏನಾಯ್ತು, ಇವರಿಗೆ ಧ್ಯಾನದಿಂದ ಹೊರಗೆ ಬಂದ್ರು. ಯಾಕ್ರಿ ರಾಮ್ ಭಟ್ರ ಶ್ಯಾಮ್ ಭಟ್ರ ಈ ಕಡೆ ಬರಲಿಲ್ಲ? ಯಪ್ಪ ಗುರು ಗೋವಿಂದ ಗುಡಿಗೆರಾಗ ಆ ಯಾವ ಶೃಂಗೇರಿ ಶಾಲಾ ಪೀಠ ಜಗತ್ತು ಬಂದಾರಂತ, ಅದಕ್ಕೆ ಅವ್ರ ದರ್ಶನ ತಗೊಳಕ್ ಹೊಂಟೀವಿ, ಮತ್ತೆ ನೀವು ಬರ್ತೀರಿ. ನಾವು ಯಾವಾಗ ತಗೋಬೇಕು ದರ್ಶನ ನೀವು ತಗೋ ಹೋಗ್ರಿ ಹೇಳಿದ್ರು. ನಾವು ಕುಂತಲ್ಲಿ ಎಲ್ಲಾದ್ರೂ ದರ್ಶನ ತಗೊಳಂತವ್ರು ನಾವಲ್ಲಿ, ನೀವು ಹೋಗ್ರಿ ತಗೋ ಹೋಗ್ರಿ ಅಂತ ಕಳಿಸಿದ್ರು. ನೀವು ಒಂದ ಕೆಲಸ ಇವತ್ತಿವ್ರು ಕೊಡದಾರ. ಶೃಂಗೇರಿ ಶಾಲಾ ಪೀಠದ ಸ್ವಾಮಿಗಳಿಗೆ ವಿಷಯ ಹೇಳಿ ಊರು ಬಿಟ್ಟು ಓಡಿಸ್ಬಿಡೋ ನಡಿ ಅಂತ ಗುಡಿಗೇರಿ ಶೃಂಗೇರಿ ಶಾರದಾ ಪೀಠದ ಸ್ವಾಮಿಗಳ ಹತ್ರ ಬಂದು ನಮಸ್ಕಾರ ಮಾಡಿ ಕುಂಡ್ರಬೇಕು ನೋಡಿದ. ನಿಮ್ಮೂರು ಯಾವ ಊರು ಬರ್ರಿ